ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಸೆಷನ್ನಲ್ಲಿ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ ಬಿಕಾಮ್ ಫಸ್ಟ್ ಸೆಮಿಸ್ಟರ್ ಯಾರೆಲ್ಲ ವಿದ್ಯಾರ್ಥಿಗಳು ಬಿಕಾಮ್ ಫಸ್ಟ್ ಸೆಮಿಸ್ಟರ್ನಲ್ಲಿ ಸ್ಟಡಿ ಮಾಡ್ತಾ ಇದ್ದಾರಲ್ಲ, ಸೊ ಅವರಿಗೆ ಫೈನಾನ್ಷಿಯಲ್ ಅಕೌಂಟಿಂಗ್ ಒಂದು ಸಬ್ಜೆಕ್ಟ್ ಇದೆ. ಸೊ ನಾನು ಪ್ರೀವಿಯಸ್ ಕ್ಲಾಸ್ನಿಂದ 2023 ಇಯರ್ದಲ್ಲಿ ಕೇಳಿರುವಂಥ ಕ್ವಶನ್ಸನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಓಕೆ, ಪ್ರೀವಿಯಸ್ ಕ್ಲಾಸ್ನಿಂದ 5 ಮಾರ್ಕ್ಸ್ ಕ್ವಶನ್ಸನ್ನು ಎಲ್ಲ ಸಾಲ್ವ್ ಮಾಡಿದ್ದೀನಿ. ನೀವೆಲ್ಲ ನೋಡ್ಬೋದು ಅವನ್ನ. ಈ ಒಂದು ಯೂಟ್ಯೂಬ್ ಚಾನಲ್ದ ಪ್ಲೇಲಿಸ್ಟ್ಗೆ ವಿಸಿಟ್ ಆಗಿರಿ. ಪ್ಲೇಲಿಸ್ಟಲ್ಲಿ ಬಿಕಾಮ್ ಫಸ್ಟ್ ಸೆಮಿಸ್ಟರ್ 2023-24 ಅಂತೇಳಿ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ದು ಕ್ಲಾಸ್ಗಳಿದ್ದಾವೆ. ಸೊ ಅವನ್ನೆಲ್ಲ ನೀವು ನೋಡ್ಬೋದು. ಈ ಒಂದು ಕ್ಲಾಸ್ ಕೂಡ ಅಲ್ಲೇ ನಿಮ್ಗೆ ಅವೈಲೇಬಲ್ ಇರುತ್ತೆ. ಓಕೆ, ನೀವು ಅಲ್ಲಿ ನೋಡ್ರಿ. ಮತ್ತು ಇನ್ನೊಂದು, ಈ ಒಂದು ಕ್ಲಾಸ್ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಪ್ರೆಸ್ ದ ಬೆಲ್ ಐಕಾನ್. ನಿಮ್ಮ ಫ್ರೆಂಡ್ಸ್ ಗ್ರೂಪ್ ಕೂಡ ಶೇರ್ ಮಾಡಿರಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಓಕೆ, ಸೊ ಫೈನಾನ್ಷಿಯಲ್ ಅಕೌಂಟಿಂಗ್ ಫಸ್ಟ್ ಅತ್ತೆ ನೋಡ್ಬೋದು ನೀವು. ಇದು DSC ಪೇಪರ್ ಬಿಕಾಮ್ ಫಸ್ಟ್ ಸೆಮಿಸ್ಟರ್ನಲ್ಲಿ ಸ್ಟಡಿ ಮಾಡೋರಿಗೆ. ಓಕೆ, ಸೊ ಕ್ವಶನ್ ನಂಬರ್ 7 ನೋಡೋಣ. ಆ್ಯಕ್ಚುಲಿ ಈ ಕ್ವಶನನ್ನು 10 ಮಾರ್ಕ್ಸ್ ಕೇಳಿದ್ದಾರೆ ನೋಡ್ರಿ. ಓಕೆ, 2023 ಇಯರ್ದಲ್ಲಿ 10 ಮಾರ್ಕ್ಸ್ಗೆ ಕೇಳಿದ್ದಾರೆ. ಇದೇ ಕ್ವಶನ್ ಕೇಳಿದ್ದಾರೆ 10 ಮಾರ್ಕ್ಸ್ಗೆ. ಸೊ ಇದನ್ನೇ ಯಾವ ಥರ ಸಾಲ್ವ್ ಮಾಡಬೇಕು, ಯಾವೆಲ್ಲ ಪ್ರೊಸೀಜರ್ಸ್ ನಾವು ಫಾಲೋಅಪ್ ಮಾಡಬೇಕು, ಓವರಾಲ್ ಡಿಸ್ಕಷನ್ ಇವತ್ತಿನ ಕ್ಲಾಸಲ್ಲಿ ನೋಡೋಣ. ಓಕೆ, ಈಸಿಯಾಗಿ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಸೋಕ್ಕೆ ನಾನು ಪ್ರಯತ್ನ ಮಾಡಿದ್ದೇನೆ. ಓಕೆ, ಫಸ್ಟ್ ನೀವು ಪ್ರಾಬ್ಲಮನ್ನು ನೀಟಾಗಿ ಒಂದ್ಸಗಿನ ನೋಡ್ಕೋಬೇಕು. ಯಾವ ಥರ ಪ್ರಾಬ್ಲಮ್ ಇದೆ, ನಾವು ಏನೆಲ್ಲ ಸ್ಟೆಪ್ ಫಾಲೋಅಪ್ ಮಾಡಬೇಕಂತೇಳಿ ನೋಡೋಣ. ಓಕೆ, ಸೊ ಈಗ ನೀವು ನೋಡ್ಬೋದು, ಮಿಸ್ ಅಂಕಿತಾ ಕೀಪ್ಸ್ ಹೀಸ್ ಬುಕ್ಸ್ ಅಂಡರ್ ಸಿಂಗಲ್ ಎಂಟ್ರಿ ಸಿಸ್ಟಮ್, ಪ್ರಿಪೇರ್ ಅವರ್ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ 31/3/2018 ಅಂತ ಹೇಳ್ತಾರೆ. ಓಕೆ, ಇಯರ್ ಎಂಡ್ ಕೊಟ್ಟಾರೆ, ಅಬ್ಸರ್ವ್ ಮಾಡಿರಿ. ಆ್ಯಂಡ್ ಬ್ಯಾಲೆನ್ಸ್ ಇಟ್ ಆ್ಯಸ್ ಆನ್ ದ್ಯಾಟ್ ಡೇಟ್ ಫ್ರಮ್ ದ ಫಾಲೋವಿಂಗ್ ಡೀಟೇಲ್ಸ್ ಅಂತ ಹೇಳ್ತಾರೆ. ಓಕೆ, ಸೊ ಇಲ್ಲಿ ಏನು ಕೊಟ್ಟಾರೆ, ಕ್ಯಾಶ್ ಬುಕ್ ಅಂತ ಕೊಟ್ಟಾರೆ ನೋಡ್ರಿ. ಡೈರೆಕ್ಟಾಗಿ ಇಲ್ಲಿ ಪರ್ಟಿಕ್ಯುಲರ್ಸ ರುಪೀಸ್ ಅಂತ ಕೊಟ್ಟಾರೆ. ಆ್ಯಕ್ಚುಲಿ ಇದು ಡೆಬಿಟ್ ಸೈಡ್, ಕ್ರೆಡಿಟ್ ಸೈಡ್. ಓಕೆ, ನೀವು ನೋಡ್ಬೋದು ಇಲ್ಲಿ ಕ್ಯಾಶ್ ಬುಕ್ ಅಂತ ಕೊಟ್ಟಾರೆ. ಇದನ್ನ ಅಬ್ಸರ್ವ್ ಮಾಡ್ಕೊತಗೋರಿ ನೀವು. ಕ್ಯಾಶ್ ಬುಕ್ ಅಂತ ಕೊಟ್ಟಾರೆ. ಓಕೆ, ನೆಕ್ಸ್ಟ್ ಇಲ್ಲಿ ನೋಡ್ಬೋದು ನೀವು, ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ 1/4/2017 ಅಮೌಂಟ್ ಎಷ್ಟಿದೆ ನೋಡ್ರಿ, 1000 ಇದೆ. ನೆಕ್ಸ್ಟ್ ನೋಡ್ರಿ, ಟು ಸೇಲ್ಸ್ 4000 ಇದೆ. ನೆಕ್ಸ್ಟ್ ಟು ಡೆಟರ್ಸ್ 30,000 ಇದೆ. ಓಕೆ, ನೆಕ್ಸ್ಟ್ ಟೋಟಲ್ ಮಾಡಿ ಕೊಟ್ಟಾರೆ ಅವ್ರು. ಎಷ್ಟು ಕೊಟ್ಟಾರೆ, ಟೋಟಲ್ 35,000 ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಒಂದು ನೋಡೋಣ, ಕ್ರೆಡಿಟ್ ಸೈಡ್ ಇನ್ಫಾರ್ಮೇಷನ್ ನೋಡ್ರಿ. ಬೈ ಕ್ರೆಡಿಟರ್ಸ್ 20,000, ಬೈ ಸ್ಯಾಲ್ರಿ 1,200. ನೆಕ್ಸ್ಟ್ ಒನ್ ರೆಂಟ್ ಕೊಟ್ಟಾರೆ ನೋಡ್ರಿ 800. ಜನರಲ್ ಎಕ್ಸ್ಪೆನ್ಸಸ್ 2,000 ಕೊಟ್ಟಾರೆ. ನೆಕ್ಸ್ಟ್ ನೋಡ್ರಿ, ವೇಜಸ್ ಕೊಟ್ಟಾರೆ ಎಷ್ಟು, 4,000. ನೆಕ್ಸ್ಟ್ ಡೊಮೆಸ್ಟಿಕ್ ಎಕ್ಸ್ಪೆನ್ಸಸ್ ಕೊಟ್ಟಾರೆ 5,000. ನೆಕ್ಸ್ಟ್ ಕ್ಯಾಶ್ ಪರ್ಚೇಸಸ್ ಕೊಟ್ಟಾರೆ 1,500. ನೆಕ್ಸ್ಟ್ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಹೇಳ್ತಾರೆ. ಎಷ್ಟು ಅಮೌಂಟ, 500. ಇಟ್ ಈಸ್ ಅ ಕ್ಲೋಸಿಂಗ್ ಬ್ಯಾಲೆನ್ಸ್ ಇದೆ. ಸೊ ಟೋಟಲ್ ಎಷ್ಟಾಯಿತು, 35,000 ಟೋಟಲ್ ಮಾಡಿದ್ದಾರೆ. ಓಕೆ, ಸೊ ಇಷ್ಟು ಇನ್ಫಾರ್ಮೇಷನ್ ಇದೆ. ಓಕೆ, ನೆಕ್ಸ್ಟ್ ಇನ್ನೂ ಮತ್ತು ಇನ್ಫಾರ್ಮೇಷನ್ ಕೊಟ್ಟಾರೆ ನೋಡ್ರಿ ನಿಮ್ಗೆ. ಅಡಿಷ್ನಲ್ ಇನ್ಫಾರ್ಮೇಷನ್ ಅಂತ ಹೇಳ್ತಾರೆ. ಅಂದರೆ ಅದರ್ ಇನ್ಫಾರ್ಮೇಷನ್ ಇನ್ನೂ ಜಾಸ್ತಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಅಸೆಟ್ಸ್ ಆ್ಯಂಡ್ ಲ್ಯಾಬಿಲಿಟೀಸ್ ಅಂತ ಕೊಟ್ಟಾರೆ. ಭಾಳ ಇಂಟ್ರೆಸ್ಟಿಂಗ್ ಪ್ರಾಬ್ಲಮ್ ರೀ ಇದೆ. ಆ್ಯಕ್ಚುಲಿ ನೀವು ಸಾಲ್ವ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಇಂಟ್ರೆಸ್ಟಿಂಗ್ ಪ್ರಾಬ್ಲಮ್ ಇದೆ. ಒನ್ಸ್ ಅಗೇನ್ ನೋಡ್ರಿ ಅಂದರೆ ನೀವು ಈಸಿಲಿ ಸಾಲ್ವ್ ಮಾಡ್ಬೋದು. ಓಕೆ, 1/4/2017 ಅಂತ ಕೊಟ್ಟಾರೆ. ನೆಕ್ಸ್ಟ್ ಇಲ್ರಿ 31/3/2018 ಅಂತ ಕೊಟ್ಟಾರೆ. ಅಂದರೆ ಇದು ಓಪನಿಂಗ್ ಡೇಟ್ ಐತ್ರಿ, ಇದು ಕ್ಲೋಸಿಂಗ್ ಡೇಟ್. ನೆಕ್ಸ್ಟ್ ನೋಡ್ರಿ, ಕ್ಯಾಶ್ ಇನ್ ಹ್ಯಾಂಡ್ 1,000 ಇದೆ ಓಪನಿಂಗ್ದಾಗ, ಕ್ಲೋಸಿಂಗ್ದಾಗ 500 ಇದೆ. ಓಕೆ, ಕ್ಲೋಸಿಂಗ 500 ಇದೆ. ಓಕೆ, ನೆಕ್ಸ್ಟ್ ಸ್ಟಾಕ್ ಕೊಟ್ಟಾರೆ 6,000. ನೆಕ್ಸ್ಟ್ ಕ್ಲೋಸಿಂಗ್ದಾಗ 9,000 ಇದೆ. ಓಕೆ, ನೆಕ್ಸ್ಟ್ ಡೆಟರ್ಸ್ ಕೊಟ್ಟಾರೆ ನೋಡ್ರಿ. ಓಪನಿಂಗ್ ಡೆಟರ್ಸ್ 7,500 ಇದೆ. ನೆಕ್ಸ್ಟ್ ಕ್ಲೋಸಿಂಗ್ 10,000 ಇದೆ. ಓಕೆ, ನೆಕ್ಸ್ಟ್ ಫರ್ನಿಚರ್ ಕೊಟ್ಟಾರೆ 3,000 ಕೊಟ್ಟಾರೆ. ನೆಕ್ಸ್ಟ್ ಓಪನಿಂಗ್ 3,000, ಕ್ಲೋಸಿಂಗ್ 3,000 ಸೇಮ್ ಕೊಟ್ಟಾರೆ. ಮಷಿನರಿ ಕೊಟ್ಟಾರೆ 15,000. ನೆಕ್ಸ್ಟ್ ಕ್ಲೋಸಿಂಗ್ ಆಲ್ಸೋ 15,000. ಕ್ರೆಡಿಟರ್ಸ್ ಕೊಟ್ಟಾರೆ 2,000. ನೆಕ್ಸ್ಟ್ ಕ್ಲೋಸಿಂಗ್ ರೀ ಚೇಂಜ್ ಮಾಡಿದ್ದಾರೆ ನೋಡಿ, 2,500 ಕೊಟ್ಟಾರೆ. ಮತ್ತು ಇನ್ನೂ ಇನ್ಫಾರ್ಮೇಷನ್ ಹೇಳ್ತಾರೆ ನೋಡಿ. ಸಿ ಆಲ್ಸೋ ಇನ್ಫಾರ್ಮ್ಸ್ ದ್ಯಾಟ್ ದ ಪ್ರೊವಿಷನ್ ಫಾರ್ ಬ್ಯಾಡ್ ಡೇಟ್ಸ್. ಓಕೆ, ಪ್ರೊವಿಷನ್ ಫಾರ್ ಬ್ಯಾಡ್ ಡೇಟ್ಸ್ ಆಟ್ 5% ಅಂತ ಹೇಳ್ತಾರೆ. ಆ್ಯಂಡ್ ಅದರ ಜೊತೆಗೆ ಡಿಪ್ರಿಷಿಯೇಷನ್ ಆನ್ ಫಿಕ್ಸ್ಡ್ ಅಸೆಟ್ಸ್ ಆಟ್ 10% ಪರ್ annum ಅಂತ ಹೇಳ್ತಾರೆ. ಓಕೆ, ಶುಡ್ ಬಿ ಪ್ರೊವೈಡೆಡ್ ಅಂತ ಹೇಳ್ತಾರೆ.
ಸೊ ಈ ಥರ ಇದು ಒಂದು ಪ್ರಾಬ್ಲಮ್ ಇದೆ, ಇಷ್ಟ ಪ್ರಾಬ್ಲಮ್ ಇದೆ ರೀ ಇದು. ಜಸ್ಟ್ ಇದು ಕನ್ವರ್ಜನ್ ಆಫ್ ಸಿಂಗಲ್ ಎಂಟ್ರಿ ಸಿಸ್ಟಮ್ ಇಂಟು ಡಬಲ್ ಎಂಟ್ರಿ ಸಿಸ್ಟಮ್. ಓಕೆ, ಆ ಒಂದು ಯೂನಿಟ್ದಿಂದ ಈ ಕ್ವಶನನ್ನು ಕೇಳಿದ್ದಾರೆ. ಓಕೆ, ಕನ್ವರ್ಜನ್ ಆಫ್ ಸಿಂಗಲ್ ಎಂಟ್ರಿ ಸಿಸ್ಟಮ್ ಇಂಟು ಡಬಲ್ ಎಂಟ್ರಿ ಸಿಸ್ಟಮ್ದಿಂದ ಈ ಕ್ವಶನ್ ಇದೆ. ಸೊ ಇದನ್ನು ನಾವು ಸಾಲ್ವ್ ಮಾಡಬೇಕಾದ್ರೆ ಜಸ್ಟ್ ಏನಿಲ್ಲರಿ, ಇದ್ರೊಳಗೆ ಯಾವೆಲ್ಲ ಪಾಯಿಂಟ್ಸ್ಗಳ ಮಿಸ್ಸಿಂಗ್ ಇನ್ಫಾರ್ಮೇಷನ್ ಅದಾವೆ ನೋಡ್ಬೇಕು ನಾವು. ಫಸ್ಟ್ಗೆ ನೀವು ಏನು ಪ್ರಿಪೇರ್ ಮಾಡಂದ್ರೆ ನೋಡ್ರಿ. ಸೊ ಆ್ಯಕ್ಚುಲಿ ಏನು ಹೇಳಿದಾರೆ ನಮ್ಗೆ, ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ ಅಂತ ಹೇಳ್ತಾರೆ, 31/3/2018 ಆ್ಯಂಡ್ ಬ್ಯಾಲೆನ್ಸ್ ಶೀಟ್. ನೆನಪಿಟ್ಕೊರಿ, ಏನು ಪ್ರಿಪೇರ್ ಮಾಡಂದ್ರೆ ಮಾತ್ರ ಬ್ಯಾಲೆನ್ಸ್ ಶೀಟ್ ಕೂಡ ಪ್ರಿಪೇರ್ ಮಾಡಿರಿ ಅಂತ ಹೇಳಿದ್ದಾರೆ. ಓಕೆ, ಸೊ ಈಗ ನಾವು ಏನು ಮಾಡಬೇಕಂದ್ರೆ ನಮ್ಗೆ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಒಂದು ಹಾಕಬೇಕು, ಅದರ ಜೊತೆಗೆ ಬ್ಯಾಲೆನ್ಸ್ ಶೀಟ್ ಫಾರ್ಮೆಟ್ ಕೂಡ ಹಾಕಬೇಕು. ಓಕೆ, ಸೊ ಇನ್ನೊಂದು ನೀವು ಅಬ್ಸರ್ವ್ ಮಾಡ್ಬೋದು, ಆಲ್ರೆಡಿ ನಿಮ್ಗೆ ಎಲ್ಲ ಫಾರ್ಮೆಟ್ ನಾನು ಗೊತ್ತಿದೆ ಅಂತ ಹೇಳಿ ತಿಳ್ಕೊಂಡಿದ್ದೀನಿ. ನೀವು ಪ್ರಾಬ್ಲಮ್ ಸಾಲ್ವ್ ಮಾಡಿರ್ತೀರ, ಡೈರೆಕ್ಟಾಗಿ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ. ಸ್ವಲ್ಪ ನೀಟಾಗಿ ಇದೊಂದು ಪ್ರಾಬ್ಲಮ್ ನೋಡಿರಿ, ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಓಕೆ, ಸೊ ಈಗ ಫಸ್ಟ್ ನೋಡಿರಿ, ನಾವು 2 ಅಕೌಂಟ್ ಹಾಕಬೇಕು. ಆ್ಯಕ್ಚುಲಿ ಫಸ್ಟಿಗೆ ಸ್ಟಾರ್ಟಿಂಗ್ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಹಾಕೋಕ್ಕಿಂತ ಫಸ್ಟಿಗೆ ಇಲ್ಲಿ ಡೆಟರ್ಸ್ ಅಕೌಂಟ್ ನೋಡಿರಿ, ಇನ್ನೊಂದು ಕ್ರೆಡಿಟರ್ಸ್ ನೋಡಿರಿ. ಓಕೆ, ಅಬ್ಸರ್ವ್ ಮಾಡಿರಿ ಇವ್ನು 2 ಡೆಟರ್ಸ್ ಮತ್ತು ಕ್ರೆಡಿಟರ್ಸ್. ಓಕೆ, ಸೊ ಯಾವಾಗಲೂ ಪ್ರಾಬ್ಲಮ್ದಲ್ಲಿ ಏನು ಅಬ್ಸರ್ವ್ ಮಾಡಬೇಕಂದ್ರೆ ಫಸ್ಟಿಗೆ ಇಲ್ಲಿ ಡೆಟರ್ಸ್ ಅಬ್ಸರ್ವ್ ಮಾಡಬೇಕು. ಓಕೆ, ಡೆಟರ್ಸ್ ಅಬ್ಸರ್ವ್ ಮಾಡಿರಿ. ಡೆಟರ್ಸ್ ಅಕೌಂಟ್ ಅಂತೇಳಿ ಏನೇನು ಇನ್ಫಾರ್ಮೇಷನ್ ಮಿಸ್ಸಿಂಗ್ ಇರ್ತಾವಂದ್ರೆ ನೋಡ್ಕೋರಿ. ಈಗ ಡೆಟರ್ಸ್ ಅಕೌಂಟದಲ್ಲಿ ಡೆಟರ್ಸ್ ಅಕೌಂಟ್ ಒಂದು, ನೆಕ್ಸ್ಟ್ ಕ್ರೆಡಿಟರ್ಸ್ ಅಕೌಂಟ್ ಅಂತ ಬರುತ್ತೆ. ಓಕೆ, ಕ್ರೆಡಿಟರ್ಸ್ ಅಕೌಂಟ್. ಓಕೆ, ಸೊ ಡೆಟರ್ಸ್ ಅಕೌಂಟ ಕ್ರೆಡಿಟರ್ಸ್ ಅಕೌಂಟ್. ಓಕೆ, ಸೊ ಡೆಟರ್ಸ್ ಅಕೌಂಟದಲ್ಲಿ ಇಲ್ಲಿ ನೋಡ್ರಿ, ಇಲ್ಲಿ ಹೇಳ್ತೀನಿ ನೋಡ್ರಿ, ಡೆಟರ್ಸ್ ಅಕೌಂಟ್ ಇದು ಒನ್ಸ್ ಅಗೇನ್. ಓಕೆ, ನೋಡೋಣ, ಇಲ್ಲಿ ಡೆಟರ್ಸ್ ಅಕೌಂಟ್ ಇದೆ. ಡೆಟರ್ಸ್ ಅಕೌಂಟದಲ್ಲಿ ಏನು ಮಿಸ್ಸಿಂಗ್ ಇನ್ಫಾರ್ಮೇಷನ್ ಇರುತ್ತೆ ಅಂದರೆ, ಸೊ ಫಸ್ಟ್ ಒಂದು ಓಪನಿಂಗ್ ಬ್ಯಾಲೆನ್ಸ್ ಮಿಸ್ಸಿಂಗ್ ಇರುತ್ತೆ. ಓಪನಿಂಗ್ ಬ್ಯಾಲೆನ್ಸ್ ಮಿಸ್ಸಿಂಗ್ ಇರುತ್ತೆ. ನೆಕ್ಸ್ಟ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಮಿಸ್ಸಿಂಗ್ ಇರುತ್ತೆ. ನೀವು ಆ ಡೆಟರ್ಸ್ ಅಕೌಂಟ್ ಎದಕ್ಕೆ ಪ್ರಿಪೇರ್ ಮಾಡಬೇಕಂದ್ರೆ, ಒಂದು ಓಪನಿಂಗ್ ಬ್ಯಾಲೆನ್ಸ್ ಸಂಬಂಧ ಪ್ರಿಪೇರ್ ಮಾಡ್ಬೇಕ್ರಿ, ಕ್ಲೋಸಿಂಗ್ ಬ್ಯಾಲೆನ್ಸ್ ಸಂಬಂಧ ಪ್ರಿಪೇರ್ ಮಾಡ್ಬೇಕ್ರಿ. ನೆಕ್ಸ್ಟ್ ಇಲ್ಪ ಅಂತಂದರೆ ಕ್ರೆಡಿಟ್ ಸೇಲ್ಸ್ ಸಂಬಂಧ ಪ್ರಿಪೇರ್ ಮಾಡ್ಬೇಕು ನೀವು, ಕ್ರೆಡಿಟ್ ಸೇಲ್ಸ್. ಓಕೆ, ಕ್ರೆಡಿಟ್ ಸೇಲ್ಸ್ ಸಂಬಂಧ ಪ್ರಿಪೇರ್ ಮಾಡ್ಬೇಕ್ರಿ. ನೆಕ್ಸ್ಟ್ ಇನ್ನು ಕ್ಯಾಶ್ ಅಂತ ಬರುತ್ತೆ. ಓಕೆ, ಸೊ ಕ್ಯಾಶ್ ಅಂತೇಳಿ ಬರುತ್ತೆ, ಕ್ಯಾಶ್ ಅಕೌಂಟ್ ಅಂತೇಳಿ. ಸೊ ಇಲ್ಲಿ ಅಕೌಂಟ್ ತೆಗೀರಿ, ಆ್ಯಕ್ಚುಲಿ ಅದ ಇಲ್ಲಿ ನೋಡಿ ಕ್ಯಾಶ್ ಅಂತ ನೆನಪಿಟ್ಬೋದು, ಕ್ಯಾಶ್ ಅಂತೇಳಿ ಬರುತ್ತೆ. ಸೊ ಇವು 4 ಪಾಯಿಂಟ್ಗಳನ್ನು ನೀವು ಪ್ರಾಬ್ಲಮ್ದಲ್ಲಿ ಅಬ್ಸರ್ವ್ ಮಾಡಬೇಕು. ಡೆಟರ್ಸ್ ಅಕೌಂಟ ಯಾವಾಗೆಲ್ಲ ಪ್ರಿಪೇರ್ ಮಾಡಬೇಕಂದ್ರೆ ಇವು 4 ಪಾಯಿಂಟ್ಸ್ಗಳು ಯಾವುದೇ ಒಂದು ಪಾಯಿಂಟ್ ಮಿಸ್ಸಿಂಗ್ ಇತ್ತಂದ್ರೂ ನೀವು ಏನು ಮಾಡಬೇಕು, ಡೆಟರ್ಸ್ ಅಕೌಂಟ ಪ್ರಿಪೇರ್ ಮಾಡಬೇಕು. ಇವಾಗ ಈ ಪ್ರಾಬ್ಲಮ್ದಲ್ಲಿ ಈಗ ನೋಡ್ರಿ, ನಮ್ಗೆ ಮೇನ್ ಇಂಪಾರ್ಟೆಂಟ್ ಅಂದ್ರೆ ಓಪನಿಂಗ್ ರೀ, ಕ್ಲೋಸಿಂಗ, ಕ್ರೆಡಿಟ್ ಸೇಲ್ಸ. ಕ್ಯಾಶ್ ಇದ್ರೂ ನಡೀತೆ, ಇರಲಿಲ್ಲ ಅಂದ್ರೂ ನಡೆಯುತ್ತೆ. ಓಕೆ, ಸೊ ಏನೇನು ಇನ್ಫಾರ್ಮೇಷನ್ ಕೊಟ್ಟಾರ ಪ್ರಾಬ್ಲಮ್ದಲ್ಲಿ, ಏನೇನು ಇನ್ಫಾರ್ಮೇಷನ್ ಕೊಟ್ಟಿಲ್ಲ, ಭಾಳ ನೀಟಾಗಿ ಅಬ್ಸರ್ವ್ ಮಾಡಿರಿ. ಓಕೆ, ಸೊ ಈ ಒಂದು ಕ್ಲಾಸ್ ಸ್ವಲ್ಪ ಡ್ಯೂರೇಷನ್ ಜಾಸ್ತಿ ಆಗ್ಬೋದು ಟೈಮ್, ಬಟ್ ಆದರೂ ಕೂಡ ಈ ಒಂದು ಕ್ಲಾಸ್ ನೀವು ಕೇಳಿದ್ರಿ ಅಂದರೆ ಆಲ್ಮೋಸ್ಟ್ ಆಲ್ ಸಿಂಗಲ್ ಎಂಟ್ರಿ ಸಿಸ್ಟಮ್ ಇಂಟು ಡಬಲ್ ಎಂಟ್ರಿ ಸಿಸ್ಟಮ್ದಾಗ ನೀವು ಈಸಿಲಿ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಬೋದು. ನೀವು ಈಸಿಲಿ ಸಾಲ್ವ್ ಮಾಡ್ಬೋದು. ಆ ಥರನ ಈ ಒಂದು ಕ್ಲಾಸ್ ಇದೆ. ಓಕೆ, ಸ್ವಲ್ಪ ಡೀಪಾಗಿ ಹೇಳತ್ತೀನಿ, ಈ ಪ್ರಾಬ್ಲಮನ್ನು ಒಂದು ಸ್ವಲ್ಪ ಅಬ್ಸರ್ವ್ ಮಾಡಿರಿ. ಸೊ ಇಲ್ಲಿ ನೋಡ್ಬೋದು, ಗೊತ್ತಾಯ್ತಾರಲ್ರ, ಓಪನಿಂಗ್ ಬ್ಯಾಲೆನ್ಸ್ ಆಗಿರ್ಬೋದು, ಕ್ಲೋಸಿಂಗ್ ಬ್ಯಾಲೆನ್ಸ್ ಆಗಿರ್ಬೋದು, ಕ್ರೆಡಿಟ್ ಸೇಲ್ಸ್ ಆಗಿರ್ಬೋದು, ಕ್ಯಾಶ್ ಆಗಿರ್ಬೋದು. ಓಕೆ, ಸೊ ಇವು 4 ಪಾಯಿಂಟ್ ಮಿಸ್ಸಿಂಗ್ ಇತ್ತಂದರೆ ನೀವೇನು ಮಾಡಬೇಕು, ಯು ಹ್ಯಾವ್ ಟು ಪ್ರಿಪೇರ್ ಡೆಟರ್ಸ್ ಅಕೌಂಟ್ ನೀವು ಪ್ರಿಪೇರ್ ಮಾಡಬೇಕು. ಓಕೆ, ಸೊ ಪ್ರಾಬ್ಲಮ್ದಲ್ಲಿ ಅಬ್ಸರ್ವ್ ಮಾಡೋಣ ಹಾಗಾದರೆ. ಸೊ ಇಲ್ಲಿ ನೋಡ್ರಿ, ಡೆಟರ್ಸ್ ಓಪನಿಂಗ್ ಕೊಟ್ಟಾರ. ಓಕೆ, ಓಪನಿಂಗ್ ಕೊಟ್ಟಾರಿ. ನೆಕ್ಸ್ಟ್ ಒಂದು ನೋಡ್ರಿ, ಕ್ಲೋಸಿಂಗ್ ಆಲ್ಸೋ ಕೊಟ್ಟಾರ, ಕ್ಲೋಸಿಂಗ್ ಕೂಡ ಕೊಟ್ಟಾರಿ. ಮತ್ತೇನು ಕೊಟ್ಟಿಲ್ಲ ನೋಡ್ರಿ, ಈಗ ಈ ಕ್ಯಾಶ್ ಅಂತ ಇದೆ ಅಲ್ರಿ, ಇದು ಕ್ಯಾಶ್ ಅಂತಿದೆಯಲ್ಲ, ಸೊ ಇಲ್ಲಿ ಇರುತ್ತೆ ನೋಡ್ರಿ, ಇದು ಆ್ಯಕ್ಚುಲಿ ಕ್ಯಾಶ್ ಬುಕ್ದಲ್ಲಿ ಇರುತ್ತೆ. ಸೊ ಇಲ್ಲಿ ಕೊಟ್ಟಿರ್ತಾರೆ ನೋಡ್ರಿ, ಯಾವುದಂದ್ರೆ ಇಲ್ಲಿ ಕೊಟ್ಟಾರ ನೋಡ್ರಿ, 2 ಡೆಟರ್ಸ್ ಅಂತ ಕೊಟ್ಟಾರಲ್ರಿ. ಇದು ಡೆಟರ್ಸ್ ಅಕೌಂಟದಲ್ಲಿ ನೀವೇನು ತೊಗೋಬೇಕಂದ್ರೆ ಬಾಯ್ ಕ್ಯಾಶ್ ಅಂತೇಳಿ ತೆಗೆದುಕೊಳ್ಬೇಕಿಲ್ಲ. ಈ ಪಾಯಿಂಟನ್ನು ಅಬ್ಸರ್ವ್ ಮಾಡಿರಿ. ಓಕೆ, 1 ನಿಮಿಷ, ಈ ಪಾಯಿಂಟ ಅಬ್ಸರ್ವ್ ಮಾಡಿರಿ. ಡೆಟರ್ಸ್ ಅಕೌಂಟದಲ್ಲಿ ಬಾಯ್ ಕ್ಯಾಶ್ ಅಂತ ನೀವು ತೆಗೆದುಕೊಳ್ಬೇಕಿಲ್ಲ. ಡೆಟರ್ಸ್ ಅಂತ ಹೇಳ್ರಿ, ಅಂದ್ರೆ ಇದರ ಅರ್ಥ ಏನಂದ್ರೆ ರೀ, ಈಗ ನೀವು ಕ್ಯಾಶ್ ರಿಸೀವ್ಡ್ ಫ್ರಾಮ್ ಡೆಟರ್ಸ್ ಅಂದಂಗೆ.
ಓಕೆ. ಸೊ ಇದನ್ನು ಕೂಡ ಪ್ರಾಬ್ಲಮ್ದಲ್ಲಿ ಕೊಟ್ಟಾರ. ಸೊ ಹಾಗಾದ್ರೆ ಏನು ಮಿಸ್ಸಿಂಗ್ ಐತ್ರಿ? ಕ್ರೆಡಿಟ್ ಸೇಲ್ಸ್ ಈ ಪ್ರಾಬ್ಲಮ್ದಲ್ಲಿ ಮಿಸ್ಸಿಂಗ್ ಇದೆ. ಸೊ ಅದಕ್ಕಾಗಿ ನೀವೇನು ಮಾಡಬೇಕು? ಯಾವ ಟು ಪ್ರಿಪೇರ್ ಡೆಟರ್ಸ್ ಅಕೌಂಟ ಪ್ರಿಪೇರ್ ಮಾಡಬೇಕು. ಓಕೆ, ಗೊತ್ತಾಯ್ತ್ರಿ? ಫಸ್ಟ್ ಡೆಟರ್ಸ್ ಅಕೌಂಟ್ ಪ್ರಿಪೇರ್ ಮಾಡಬೇಕು. ನೆಕ್ಸ್ಟ್ ಒನ್ ಅಕೌಂಟ್ ನೋಡ್ರಿ, ಕ್ರೆಡಿಟರ್ಸ್ ಅಕೌಂಟ್ ಇದೆ. ಸೊ ಕ್ರೆಡಿಟರ್ಸ್ ಅಕೌಂಟ್ದಾಗ ನೋಡೋಣ. ಇಲ್ಲಿ ಸ್ವಲ್ಪ ನೋಡ್ರಿ, ಕ್ರೆಡಿಟರ್ಸ್ ಅಕೌಂಟ್, ಕ್ರೆಡಿಟರ್ಸ್ ಅಕೌಂಟ್ದಾಗ ಇಲ್ಲೂ ಕೂಡ ಕೆಲವೊಂದಷ್ಟು ಪಾಯಿಂಟ್ ಮಿಸ್ಸಿಂಗ್ ಇರುತ್ತೆ. ಓಕೆ, ಕ್ರೆಡಿಟರ್ಸ್ ಅಕೌಂಟ್ದಾಗ ಕೂಡ ಒಂದು ಓಪನಿಂಗ್ ಬ್ಯಾಲೆನ್ಸ್ ಮಿಸ್ಸಿಂಗ್ ಇರ್ಬೋದು ರೀ. ನೆಕ್ಸ್ಟ್ ಒನ್ನ ಓಪನಿಂಗ್ ಬ್ಯಾಲೆನ್ಸ್ ಮಿಸ್ಸಿಂಗ್ ಇರ್ಬೋದು. ನೆಕ್ಸ್ಟ್ ಒನ್ನ ಕ್ಲೋಸಿಂಗ್ ಬ್ಯಾಲೆನ್ಸ್ ಮಿಸ್ಸಿಂಗ್ ಇರ್ಬೋದು. ನೆಕ್ಸ್ಟ್ ಒನ್ನ ನೆಕ್ಸ್ಟ್ ಕ್ರೆಡಿಟ್ ಪರ್ಚೇಜಸ್ ಮಿಸ್ಸಿಂಗ್ ಇರುತ್ತೆ. ಮ್ಯಾಕ್ಸಿಮಮ್ ಇಲ್ಲೂ ಕ್ರೆಡಿಟ್ ಪರ್ಚೇಸ್ ಸೊ ಇದು ಮಿಸ್ಸಿಂಗ್ ಇರುತ್ತೆ. ನೆಕ್ಸ್ಟ್ ಇಲ್ಲಪ್ಪ ಅಂತಂದ್ರೆ ಕ್ಯಾಶ್. ಓಕೆ, ಈ ಕ್ಯಾಶ್ ಅನ್ನೋದು ಕೂಡ ಮಿಸ್ಸಿಂಗ್ ಇರುತ್ತೆ. ಓಕೆ, ಸೊ ಅಬ್ಸರ್ವ್ ಮಾಡಿರಿ, ಓಪನಿಂಗ್ ಬ್ಯಾಲೆನ್ಸ್ ರೀ, ಕ್ಲೋಸಿಂಗ್ ಬ್ಯಾಲೆನ್ಸ, ಕ್ರೆಡಿಟ್ ಪರ್ಚೇಸಸ್, ಕ್ಯಾಶ್. ಸೊ ಇವು ನಾಲ್ಕರಲ್ಲಿ ಯಾವುದಾದ್ರೂ ಮಿಸ್ಸಿಂಗ್ ಇದ್ದರೆ ನೀವೇನು ಮಾಡಬೇಕು? ಯು ಹ್ಯಾವ್ ಟು ಪ್ರಿಪೇರ್ ಕ್ರೆಡಿಟರ್ಸ್ ಅಕೌಂಟ್. ಓಕೆ, ಸೊ ಈ ಪ್ರಾಬ್ಲಮ್ದಲ್ಲಿ ಕ್ರೆಡಿಟರ್ಸ್ ಅಕೌಂಟ್ ನಾವು ಪ್ರಿಪೇರ್ ಮಾಡಬೇಕು ಮಾಡಬಾರ್ದು ಇಷ್ಟ ವಿಚಾರ ಮಾಡ್ಬೇಕು. ಈಗ ನೋಡ್ರಿ, ಓಪನಿಂಗ್ ಕೊಟ್ಟಾರ್ರಿ. ಓಕೆ, ಓಪನಿಂಗ ಕೊಟ್ಟಾರಲ್ರಿ. ಫಸ್ಟ್ ಓಪನಿಂಗ ಬ್ಯಾಲೆನ್ಸ್ ಕೊಟ್ಟಾರ್ರಿ. ನೆಕ್ಸ್ಟ್ ಒನ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಕೊಟ್ಟಾನಿಲ್ರಿ. ಕ್ಲೋಸಿಂಗ್ ಬ್ಯಾಲೆನ್ಸ್ ಆಲ್ಸೋ ಕೊಟ್ಟಾನ್ರಿ. ನೆಕ್ಸ್ಟ್ ಒನ್ ಕ್ರೆಡಿಟ್ ಪರ್ಚೇಸಸ್ ನೋಡೋಣ. ಕ್ರೆಡಿಟ್ ಪರ್ಚೇಸಸ್ ಎಲ್ಲೇ ಐತ್ರಿ? ಇಲ್ಲಿ ಕೊಟ್ಟಾನ್ರಿ. ಕ್ಯಾಶ್ ಪರ್ಚೇಸಸ್ ಕೊಟ್ಟಾನ, ಬಟ್ ಕ್ರೆಡಿಟ್ ಪರ್ಚೇಸಸ್ ಪ್ರಾಬ್ಲಮ್ದಲ್ಲಿ ಎಲ್ಲಿ ಕೊಟ್ಟಿಲ್ಲ ಅಂದ್ರೆ ಬಿಟ್ಟು ಬಿಡ್ರಿ. ಓಕೆ, ನೆಕ್ಸ್ಟ್ ಇನ್ನೇನು ಬೇಕ್ರಿ? ಇನ್ನು ಕ್ಯಾಶ್ ಬುಕ್ದಲ್ಲಿ ಕ್ಯಾಶ್ ನೋಡ್ಬೇಕು ನಾವು. ಇಲ್ಲಿ ಕ್ರೆಡಿಟರ್ಸ್ ಅಂತ ಕೊಟ್ಟ ನೋಡ್ರಿ. ಅಂದ್ರೆ ಇದು ಕ್ರೆಡಿಟರ್ಸ್, ಕ್ಯಾಶ್ ಪೇಮೆಂಟು ಕ್ರೆಡಿಟರ್ಸ್ ಅನ್ನಂಗಿರೋದು. ಓಕೆ, ಇದು ಕ್ರೆಡಿಟರ್ಸ್. ನೀವು ಕ್ರೆಡಿಟರ್ಸ್ ಅಕೌಂಟದಲ್ಲಿ ಇಲ್ಲಿ ಬಾಯ್ ಇದೆ ಇಲ್ರಿ, ಟು ಕ್ಯಾಶ್ ಅಂತೇಳಿ ನೀವು ತೆಗೆದುಕೊಳ್ಬೇಕು. ತೆಗೆದುಕೊಳ್ಬೇಕು. ಸೊ ಇದನ್ನು ಕ್ಯಾಶ್ ಕೂಡ ಕೊಟ್ಟಿದ್ದಾನೆ ಪ್ರಾಬ್ಲಮ್ದಲ್ಲಿ. ಹಾಗಾದರೆ ಏನು ಕೊಟ್ಟಿಲ್ಲರಿ? ಕ್ರೆಡಿಟ್ ಪರ್ಚೇಸ ಮಿಸ್ಸಿಂಗ್ ಪಾಯಿಂಟ್ ಇದೆ ನೋಡ್ರಿ. ಓಕೆ, ಕ್ರೆಡಿಟ್ ಪರ್ಚೇಸ ಮಿಸ್ಸಿಂಗ್ ಇದೆ. ಸೊ ಅದಕ್ಕಾಗಿ ನೀವೇನು ಪ್ರಿಪೇರ್ ಮಾಡಬೇಕು? ಯು ಹ್ಯಾವ್ ಟು ಪ್ರಿಪೇರ್ ಕ್ರೆಡಿಟರ್ಸ್ ಅಕೌಂಟ್ ಕೂಡ ನೀವು ಪ್ರಿಪೇರ್ ಮಾಡಬೇಕು. ಇದೇ ಥರ ಬಿಲ್ಸ್ ಪೇಬಲ್, ಬಿಲ್ಸ್ ರಿಸೀವಬಲ್ ಅದಾವ ನೋಡ್ರಿ, ಅವು ಏನು ಇನ್ಫಾರ್ಮೇಷನ್ ಇಲ್ಲ. ಓಕೆ, ಮತ್ತು ಇನ್ನೊಂದು ಅಬ್ಸರ್ವ್ ಮಾಡಿರಿ, ಈ ಪ್ರಾಬ್ಲಮ್ದಲ್ಲಿ ನಮ್ಗೆ ಯೂಶ್ವಲಿ ಕ್ಯಾಪಿಟಲ್ ಕೂಡ ಬೇಕು. ಲಯಬಿಲಿಟಿದಾಗ ಏನು ಬೇಕು ರೀ? ಕ್ಯಾಪಿಟಲ್ ಬೇಕು. ಸೊ ಅದಕ್ಕಾಗಿ ಕ್ಯಾಪಿಟಲ್, ಓಪನಿಂಗ್ ಕ್ಯಾಪಿಟಲ್ ಎಲ್ಲಿ ಕೊಟ್ಟಾನೆಲ್ಲ ನೋಡ್ರಿ. ಓಕೆ, ಸೊ ನೀವು ನೋಡ್ಬೋದು, ಕ್ಯಾಪಿಟಲ್ ಕೊಟ್ಟಾನ್ರಿ, ಓಪನಿಂಗ್ ಕ್ಯಾಪಿಟಲ್ ಬೇಕು ನಮ್ಗೆ. ಸೊ ಅದಕ್ಕಾಗಿ ಪ್ರಾಬ್ಲಮ್ ಅಬ್ಸರ್ವ್ ಮಾಡಿರಿ. ಇಲ್ಲಿ ಕ್ಯಾಶ್ ಬುಕ್ ಇದೆ ರೀ, ಎಲ್ಲೂ ಕ್ಯಾಪಿಟಲ್ ಇಲ್ಲ. ಅಸೆಟ್ಸ್ ಆ್ಯಂಡ್ ಲಯಬಿಲಿಟಿ ಇದೆ ರೀ, ಎಲ್ಲೂ ಕ್ಯಾಪಿಟಲ್ ಇಲ್ಲ. ಸೊ ಕ್ಯಾಪಿಟಲ್ ಇಲ್ಲ ಅಂದ್ರೆ ಏನು ಮಾಡ್ಬೇಕು ನೀವು? ಸ್ಟೇಟ್ಮೆಂಟ್ ಆಫ್ ಅಪಿಯರ್ಸ್ ಅಕೌಂಟ್ ಅಂತೇಳಿ ಪ್ರಿಪೇರ್ ಮಾಡಬೇಕು. ಏನಿಲ್ಲರಿ, ಸ್ಟೇಟ್ಮೆಂಟ್ ಆಫ್ ಅಪಿಯರ್ಸ್ ಅಕೌಂಟದಲ್ಲಿ ಒಂದು ಸೈಡ್ ಏನು ಮಾಡಿರಿ? ಲಯಬಿಲಿಟೀಸ್ ಅಮೌಂಟ್ ಅಂತೇಳಿ ತೆಗೆದುಕೊಳ್ಬೇಕು. ನೆಕ್ಸ್ಟ್ ಇನ್ನೊಂದು ಸೈಡ್ ಅಸೆಟ್ಸ್ ಅಮೌಂಟ್ ಅಂತೇಳಿ ತೆಗೆದುಕೊಳ್ಬೇಕು. ಟೋಟಲ್ ಆಗಿ 4 ಕಾಲಮ್ ಮಾಡಬೇಕು. ಸೊ ಅದರಲ್ಲಿ ಲಯಬಿಲಿಟಿಗಳನ್ನ ಸಪ್ರೇಟ್ ಮಾಡಿರಿ, ಅಸೆಟ್ಸನ್ನು ಸಪ್ರೇಟ್ ಮಾಡಿರಿ. ಬಟ್ ತಗೋವಾಗ ಯಾವ ಡೇಟ್ ತೊಗೋಬೇಕ್ರಿ? ಓಪನಿಂಗ್ ಡೇಟ್ ತೆಗೆದುಕೊಳ್ಬೇಕು. ಸೊ ಇಷ್ಟೇ ಬಿಗಿನಿಂಗ್, ಇಷ್ಟು ನೋಡಿರಿ. ಇವಾಗ ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ. ಓಕೆ, ಸೊ ಈಗ ಸೊಲ್ಯೂಷನ್ ಅಂತ ಹಾಕ್ರಿ. ಫಸ್ಟ್ ಒನ್ ಸೊಲ್ಯೂಷನ್, ನಮಗೆ ಆ್ಯಕ್ಚುಲಾಗಿ ಕ್ಯಾಪಿಟಲ್ ಬೇಕು ಮೇನ್. ಓಕೆ, ಕ್ಯಾಪಿಟಲ್ ಬೇಕಾದ್ರೆ ಯಾವ ಅಕೌಂಟ್ ಪ್ರಿಪೇರ್ ಮಾಡ್ಬೇಕ್ರಿ? ಇಲ್ಲಿ ಒಂದು ಹೆಡ್ಡಿಂಗ್ ಕೊಡ್ರಿ ಇದಕ್ಕೆ, ಓಪನಿಂಗ್ ಸ್ಟೇಟ್ಮೆಂಟ್ ಆಫ್ ಅಪಿಯರ್ಸ್ ಆ್ಯಸ್ ಆನ್ 1/4/2017 ಅಂತ ಹಾಕಬೇಕು. ಓಕೆ, ಸೊ 1/4/2017 ನೋಡ್ರಿ. ಈಗ ಓಪನಿಂಗ್ ಇದೆ ಅಲ್ರಿ, ಕ್ಲೋಸಿಂಗ್ ಯಾವುದಿದೆ ರೀ? 31/3/2017 ಇದೆ. ಓಕೆ, ಅಂದ್ರೆ ಓಪನಿಂಗ್ ಯಾವುದಾಯಿತು? 31/3/2018 ಇದೆ ಕ್ಲೋಸಿಂಗ. ಓಪನಿಂಗ್ ಯಾವುದಾಯ್ತು ರೀ? 1/4/2017 ಆಯಿತು. ಸೊ ಹಾಗಾಗಿ ನೀವೇನು ಮಾಡಬೇಕಂದ್ರೆ ಓಪನಿಂಗ್ ಅಂತೇಳಿ ಮೆನ್ಷನ್ ಮಾಡಬೇಕು. ನಮಗೀಗ ಏನು ಬೇಕು ರೀ? ಈ ಅಕೌಂಟ ಪ್ರಿಪೇರ್ ಮಾಡೋದ್ರಿಂದ ನಮಗೇನು ಸಿಗುತ್ತೆ? ಕ್ಯಾಪಿಟಲ್ ಸಿಗುತ್ತೆ. ಓಕೆ, ಓಪನಿಂಗ್ ಕ್ಯಾಪಿಟಲ್. ಸೊ ಅದು ಮಿಸ್ಸಿಂಗ್ ಇತ್ತಂದ್ರೆ ಸ್ಟೇಟ್ಮೆಂಟ್ ಆಫ್ ಅಪಿಯರ್ಸ್ ಅಕೌಂಟ ಪ್ರಿಪೇರ್ ಮಾಡಬೇಕು ನೀವು. ಓಕೆ, ಸೊ ಇಲ್ಲಿ ಲಯಬಿಲಿಟೀಸ್ ಅಮೌಂಟ್, ಅಸೆಟ್ಸ್ ಅಮೌಂಟ್ ಅಂತೇಳಿ ಮೆನ್ಷನ್ ಮಾಡಿರಿ, 4 ಕಾಲಮ್ ಮಾಡಿರಿ. ಸೊ ಈಗ ಅಬ್ಸರ್ವ್ ಮಾಡ್ಕೋತವ್ರಿ, ಒಂದು ಸೈನ ಇಲ್ಲಿ ಎಲ್ಲ ಅಬ್ಸರ್ವ್ ಮಾಡ್ಕೋತವ್ರಿ. ಸೊ ಈಗ ಅಬ್ಸರ್ವ್ ಮಾಡಿರಿ.
1 second. Okay, 1 second wait ಮಾಡ್ರಿ. ಓಕೆ, ಸೊ ಈಗ ಅಬ್ಸರ್ವ್ ಮಾಡ್ರಿ, ಇಲ್ಲಿ ನೋಡ್ಬೋದು ಓಪನಿಂಗ್ ಸ್ಟೇಟ್ಮೆಂಟ್ ಆಫ್ ಅಪಿಯರ್ಸ್ ಅಕೌಂಟ್ ಅವ ಪ್ರಿಪೇರ್ ಮಾಡೋದು. ಓಕೆ, ಸೊ ಹಾಗಾದರೆ ಇಲ್ಲಿ ನೀವು ನೋಡ್ಬೋದು ಓಪನಿಂಗ್ ಲ್ಯಾಬಿಲಿಟೀಸ್ಗಳು ಯಾವ ಅದಾವ ನೋಡ್ಬೋದು ನೀವು. ಓಕೆ, ಸೊ ಫಸ್ಟ್ ಏನು ಮಾಡಿರಿ, ಈ ಸೈಡ ಲ್ಯಾಬಿಲಿಟೀಸ್ ಅಂತೇಳಿ ಮೆನ್ಷನ್ ಮಾಡಿರಿ, ಅಮೌಂಟ ಅಸೈಡ್ಸ ಅಮೌಂಟ್ ಅಂತೇಳಿ ಮೆನ್ಷನ್ ಮಾಡಿರಿ, ಅಸೈಡ್ಸ ಅಮೌಂಟ್. ಓಕೆ, ಸೊ ಈಗ ಪ್ರಾಬ್ಲಮ್ದಲ್ಲಿ ಅಸೈಡ್ಸನ್ನು ಸಪ್ರೇಟ್ ಮಾಡಿರಿ, ಒಂದು ಸೈಡ್ ಸಪ್ರೇಟ್ ಮಾಡಿರಿ. ಓಕೆ, ಇದನ್ನು ಒಂದು ಸ್ವಲ್ಪ ಕ್ಲೀನ್ ಮಾಡ್ತೀನಿ ನೋಡ್ರಿ. ಈಗ ಒಂದು ಸೈಡ್ ನಿಮ್ಗೆ ಈಸಿಲಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ಪ್ರಾಬ್ಲಮನ್ನು ನೀವು ನೋಟ್ ಮಾಡ್ಕೋತಾ ಇರ್ರಿ. ಓಕೆ, ಸೊ ಇವಾಗ ಫಸ್ಟಿಗೆ ಅಸೆಟ್ಸ್ ಯಾವ ಅದಾವ ನೋಡ್ರಿ. ಕ್ಯಾಶ್ ಇನ್ ಹ್ಯಾಂಡ್ ಐತ್ರಿ, ಇದು ಅಸೆಟ್ಸಾಗಿ ಕನ್ಸಿಡರ್ ಮಾಡಿರಿ. ಸ್ಟಾಕ್ ಐತ್ರಿ, ಅಸೆಟ್ಸ್ ಮಾಡಿರಿ. ಡೆಟರ್ಸ್ ಐತಿ, ಸೊ ಇದನ್ನು ಅಸೆಟ್ಸಾಗಿ ಕನ್ಸಿಡರ್ ಮಾಡಿರಿ. ಫರ್ನಿಚರ್ ಐತಿ, ಅಸೆಟ್ಸ. ಮಷಿನರಿ ಅಸೆಟ್ಸ. ಇದು ಲ್ಯಾಬಿಲಿಟಿ ಯಾವುದ್ರಿ, ಕ್ರೆಡಿಟರ್ಸ ಲ್ಯಾಬಿಲಿಟಿ ಐತಿಲ್ರಿ, ಸೇಮ್ ಇದನ್ನು ಕ್ರೆಡಿಟರ್ಸ್ ಅಂತ ಹಾಕ್ರಿ. ಸನ್ರಿ ಕ್ರೆಡಿಟರ್ಸ್ ಮೆನ್ಷನ್ ಮಾಡಿ 2000 ಅಂತೇಳಿ ಮೆನ್ಷನ್ ಮಾಡ್ಬೇಕು ನಾವು. ಓಕೆ, ಸೊ ಇದಾದ ನಂತರ ರೀ, ಸೊ ಇನ್ನು ಅಸೆಟ್ಸ್ಗಳು ಮೆನ್ಷನ್ ಮಾಡ್ಕೋತವ್ರಿ. 1 by 1 ಕ್ಯಾಶ 1000, ನೆಕ್ಸ್ಟ್ ಒನ್ ಕ್ಯಾಶ್ ಈ ಸೈಡ್ ಮೆನ್ಷನ್ ಮಾಡ್ಕೋತವ್ರಿ. ಕ್ಯಾಶ್ ಇನ್ ಹ್ಯಾಂಡ್ 1000, ನೆಕ್ಸ್ಟ್ ಒನ್ ಸ್ಟಾಕ 6000 ಇದೆ. ಓಕೆ, ಸ್ಟಾಕ 6000 ಈ ಥರ ಮೆನ್ಷನ್ ಮಾಡ್ಕೋತವ್ರಿ. ಡೆಟರ್ಸ ಮತ್ತು ನೀವು ಯಾವಾಗಲೂ ಇನ್ನೊಂದು ನೆನಪಿಟ್ಕೋರಿ, ಓಪನಿಂಗ್ ಸ್ಟೇಟ್ಮೆಂಟ್ ಆಫ್ ಅಪಿಯರ್ಸ್ ಅಕೌಂಟ್ದಾಗ ಓಪನಿಂಗ್ ಬ್ಯಾಲೆನ್ಸ್ ಮಾತ್ರ ಮೆನ್ಷನ್ ಮಾಡ್ಕೋತ ಹೋಗ್ಬೇಕು. ಡೆಟರ್ಸ್ ಎಷ್ಟೈತ್ರಿ, 7500. ಓಕೆ, ಸೊ ಇದನ್ನು ಕೂಡ ಮೆನ್ಷನ್ ಮಾಡಿರಿ. ಡೆಟರ್ಸ 7500 ಅಂತ ಮೆನ್ಷನ್ ಮಾಡಿರಿ. ನೆಕ್ಸ್ಟ್ ಒನ್ ಫರ್ನಿಚರ 3000 ಇದೆ, ಫರ್ನಿಚರ 3000 ಅಂತ ಮೆನ್ಷನ್ ಮಾಡಿರಿ. ಏನೂ ಅಡ್ಜಸ್ಟ್ಮೆಂಟ್ ಮಾಡೋಕ್ಕೆ ಹೋಗ್ಬೇಡ್ರಿ. ಓಕೆ, ಸೊ ನೆಕ್ಸ್ಟ್ ಮಷಿನರಿ 15000 ಇದೆ, 15000 ಮೆನ್ಷನ್ ಮಾಡಿ. ಮಷಿನರಿ 15000 ಅಂತ ಮೆನ್ಷನ್ ಮಾಡಬೇಕು. ಓಕೆ, ಸೊ ಆಯ್ತಲ್ರಿ, ಎಲ್ಲ ಇನ್ಫಾರ್ಮೇಷನ್ ಆಯ್ತು ರೀ. ಇನ್ನು ಟೋಟಲ್ ಮಾಡಿ, ಏನು ಅಡ್ಜಸ್ಟ್ಮೆಂಟ್ ಮಾಡೋಕ್ಕೆ ಹೋಗ್ಬೇಡ್ರಿ. 1000, 6000, 7500, 3000, 15000. ಸೊ ಟೋಟಲ್ ಮಾಡಿದಾಗ 32500 ಬರುತ್ತೆ. ಓಕೆ, ಸೊ ಅದನ್ನು ಎರಡು ಸೈಡ ಮೆನ್ಷನ್ ಮಾಡಿರಿ. 32500, 32500 ಮೆನ್ಷನ್ ಮಾಡಿರಿ. ಸೊ ಅದರಲ್ಲಿ ಸನ್ರಿ ಕ್ರೆಡಿಟರ್ಸ್ ಮೈನಸ್ ಮಾಡಿರಿ. ಇದನ್ನ 2000 ಎಷ್ಟು ಬರುತ್ತೆ, 30500. ಇಟ್ ಈಸ್ ಎ ಕ್ಯಾಪಿಟಲ್ ಅಂತೇಳಿ ಇದಕ್ಕೆ ಹೆಡ್ಡಿಂಗ್ ಕೊಡ್ರಿ. ಇದು ಏನು ರೀ, ಬ್ಯಾಲೆನ್ಸಿಂಗ್ ಫಿಗರ್. ಕ್ಯಾಪಿಟಲ್ ಎಷ್ಟು ರೀ, 30500. ಇಟ್ ಈಸ್ ಎ ಓಪನಿಂಗ್ ಕ್ಯಾಪಿಟಲ್. ಸೊ ಟೋಟಲ್ 32500ದಾಗ 2000 ಲೆಸ್ ಮಾಡಿರಿ, 30500. ಸೊ ಇದು ಓಪನಿಂಗ್ ಕ್ಯಾಪಿಟಲ್. ಸೊ ಈ ಥರ ನೀವು ಓಪನಿಂಗ್ ಕ್ಯಾಪಿಟಲನ್ನು ತೆಗೆದುಕೊಳ್ಳಬೇಕು. ಸೊ ಅಂದ್ರೆ ಫೈಂಡ್ ಔಟ್ ಮಾಡಬೇಕು ನೀವು. ನೆಕ್ಸ್ಟ್, ಸೊ ಅವಾಗಲೇ ನಾವು ಡಿಸ್ಕಸ್ ಮಾಡಿದ್ವಲ್ಲ. ಸೊ ಈಗ ಫಸ್ಟ್ ನೆಕ್ಸ್ಟ್ ಏನು ನಾವು ಮಾಡಬೇಕು, ಈಗ ಡೆಟರ್ಸ್ ಅಕೌಂಟ್ ಪ್ರಿಪೇರ್ ಮಾಡಬೇಕು, ನಂತರ ಕ್ರೆಡಿಟರ್ಸ್ ಅಕೌಂಟ್ ಪ್ರಿಪೇರ್ ಮಾಡಬೇಕು. ಸೊ ಯಾಕೆ ಪ್ರಿಪೇರ್ ಮಾಡ್ತಾರೋ ಸೊ ಅದನ್ನೆಲ್ಲ ನಿಮ್ಗೆ ಆಲ್ರೆಡಿ ಹೇಳಿದ್ದೇನೆ ನಾನು. ಸೊ ನೆಕ್ಸ್ಟ್ ಹೆಡ್ಡಿಂಗ್ ಕೊಡ್ರಿ, ಡೆಟರ್ಸ್ ಅಕೌಂಟ್ ಅಂತ ಹಾಕ್ರಿ. ಟೋಟಲ್ ಡೆಟರ್ಸ್ ಅಕೌಂಟ ಮತ್ತು ಇದನ್ನು ಪಾಯ್ ಮಾಡಿಸಿ ಕೇಳತ್ತಿರ್ತಾರೆ ನೋಡಿರಿ. ಕ್ರೆಡಿಟರ್ಸ್ ಅಕೌಂಟ್ ಆಗಿರ್ಬೋದು, ಡೆಟರ್ಸ್ ಅಕೌಂಟ್ ಆಗಿರ್ಬೋದು, ಬಿಲ್ಸ್ ಪೇಬಲ್, ಬಿಲ್ಸ್ ರಿಸೀವಬಲ್. ಸೊ ಇದರಲ್ಲಿ ಪರ್ಟಿಕ್ಯುಲರ್ಸ ಅಮೌಂಟ್ ಅಂತೇಳಿ ಮೆನ್ಷನ್ ಮಾಡಬೇಕು ನೀವು. ನಂತರ ಏನು ಮಾಡಿರಿ, ಯಾವಾಗಲೂ ಓಪನಿಂಗ್ ಬ್ಯಾಲೆನ್ಸ ಈ ಸೈಡ್ ತೆಗೆದುಕೊಳ್ಬೇಕು. ಸೊ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತೇಳಿ ಓಪನಿಂಗ್ ಬ್ಯಾಲೆನ್ಸ್ ತೆಗೆದುಕೊಳ್ರಿ. ಓಪನಿಂಗ್ ಎಷ್ಟಿದೆ ನೋಡಿರಿ ಪ್ರಾಬ್ಲಮ್ದಲ್ಲಿ, ಇಲ್ಲಿ ಕೊಟ್ಟಾರ ನೋಡಿರಿ. ಓಪನಿಂಗ್ ಡೆಟರ್ಸ್ ಕೊಟ್ಟಾರಿಲ್ರಿ, ಡೆಟರ್ಸ್ ಓಪನಿಂಗ್ ಎಷ್ಟಿದೆ, 7500. ಸೇಮ್ ಇದನ್ನು ನೀವು 7500 ಓಪನಿಂಗ ತೆಗೆದುಕೊಳ್ಬೇಕು, ಓಪನಿಂಗ್ ಡೆಟರ್ಸ್ ಅಂತೇಳಿ. ನೆಕ್ಸ್ಟ್ ಒಂದು ನೋಡಿರಿ, ಮತ್ತು ಏನೇನು ಇನ್ಫಾರ್ಮೇಷನ್ ಕೊಟ್ಟಾರೆ. ಫಸ್ಟ್ ಈ ಕಡೆ ನೋಡೋಣ. ಓಪನಿಂಗ್ ಕೊಟ್ಟಾರೆ 7500. ನೆಕ್ಸ್ಟ್ ಕ್ಲೋಸಿಂಗ್ ಕೊಟ್ಟಾರೆ ನೋಡಿ, 10000 ಕ್ಲೋಸಿಂಗ ಕೊಟ್ಟಾರೆ. ಸೊ ಇದನ್ನೇನು ಮಾಡಿರಿ, 10000 ಬಾಯ್ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತೇಳಿ ಲಾಸ್ಟ್ ಲೈನ್ ನೀವು ಮೆನ್ಷನ್ ಮಾಡಬೇಕು. ಡೆಟರ್ಸ್ ಅಕೌಂಟ್ದಾಗ ಇದು ಲಾಸ್ಟ್ ಲೈನ್ ಇರಬೇಕು ನಿಮ್ದು 10000. ಓಕೆ, ನೆಕ್ಸ್ಟ್ ನೋಡಿ,
ಇನ್ನು ಓಪನಿಂಗ್ ಆಯ್ತು ರೀ, ಕ್ಲೋಸಿಂಗ್ ಆಯಿತು. ಇನ್ನೇನು ಕ್ಯಾಶ್ ನೋಡಿರಿ, ಡೆಟರ್ಸ್ ಕ್ಯಾಶ್ ಐತಿಲ್ಲ ರೀ, ಎಷ್ಟು ಐತೆ ರೀ 30,000 ಆಯಿತು. ಓಕೆ, ಸೊ ಇದನ್ನು ಇಲ್ಲಿ 2 ಡೆಟರ್ಸ್ ಐತೆ ರೀ, ನೀವೇನು ಮಾಡ್ಬೇಕದನ್ನ ಬಾಯ್ ಕ್ಯಾಶ್ ಅಂತೇಳಿ ತೆಗೆದುಕೊಳ್ಬೇಕು. ಓಕೆ, ಸೊ ಬಾಯ್ ಕ್ಯಾಶ್ 30,000 ತೆಗೆದುಕೊಂಡ್ರು. ಓಕೆ, ಸೊ ಮತ್ತೇನು ಇನ್ಫಾರ್ಮೇಷನ್ ಅದಾವ್ರಿ, ಡಿಸ್ಕೌಂಟ್ ಅಲ್ಲವರ, ಬ್ಯಾಡ್ ಡೇಟ್ಸ, ಸೊ ಏನೂ ಇಲ್ಲ. ಓಕೆ, ಸೊ ಹಾಗಾಗಿ ನಾವು ಏನು ಮಾಡ್ಬೇಕಂದ್ರೆ ಫಸ್ಟ್ 30,000 ಪ್ಲಸ್ 10,000 ಮಾಡಿರಿ, ಟೋಟಲ್ ಎಷ್ಟು ಆಯ್ತದ 40,000 ಆಯಿತು. ಸೊ ಈ 40,000ದಲ್ಲಿ 7,500 ಮೈನಸ್ ಮಾಡಿರಿ, ರಿಮೈನಿಂಗ್ ಎಷ್ಟು ಬರುತ್ತೆ 32,500 ಬರುತ್ತೆ. ಸೊ ಇದಕ್ಕೆ ನೇಮ್ ಕೊಡ್ಬೇಕು ನೀವು, ಟು ಕ್ರೆಡಿಟ್ ಸೇಲ್ಸ್ ಅಂತೇಳಿ ನೇಮ್ ಕೊಡಬೇಕು. ಓಕೆ, ಕ್ರೆಡಿಟ್ ಸೇಲ್ಸ 32,500. ಓಕೆ, ಸೊ ಇದನ್ನು ನೀವು ಫೈಂಡ್ ಔಟ್ ಮಾಡೋ ಸಂಬಂಧ ಏನು ಮಾಡಿರಿ, ಡೆಟರ್ಸ್ ಅಕೌಂಟ್ ಪ್ರಿಪೇರ್ ಮಾಡಿರಿ. ಓಕೆ, ನೆಕ್ಸ್ಟ್ ನೋಡಿರಿ, ಇನ್ನು ಕ್ರೆಡಿಟರ್ಸ್ ಅಕೌಂಟ್ ಪ್ರಿಪೇರ್ ಮಾಡಬೇಕು. ಓಕೆ, ಕ್ರೆಡಿಟರ್ಸ್ ಅಕೌಂಟ್ ಹಾಕ್ರಿ, ಸೇಮ ಪರ್ಟಿಕ್ಯುಲರ್ಸ್ ಅಮೌಂಟ್ ಅಂತ ಮೆನ್ಷನ್ ಮಾಡಿರಿ. ಸೊ ಕ್ರೆಡಿಟರ್ಸ್ ಅಕೌಂಟ್ದಾಗ ಇಲ್ಲಿ ಡೆಟರ್ಸ್ ಅಕೌಂಟ್ ಟ್ರೂ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಬಂದೈತಿಲ್ಲ ರೀ, ಇದರದ ರಿವರ್ಸ್ ಇರುತ್ತೆ, ಅದೇ ಬಾಯ್ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತೇಳಿ ನೀವು ತೆಗೆದುಕೊಳ್ಬೇಕು. ಓಕೆ, ಕ್ರೆಡಿಟರ್ಸ್ ನೋಡ್ಕೋತವ್ರಿ, ಕ್ರೆಡಿಟರ್ಸ್ದಾಗ ಇಲ್ಲಿ ಕ್ರೆಡಿಟರ್ಸ್ ಐತಿಲ್ಲ ರೀ, ಸೊ ಓಪನಿಂಗ್ ಕ್ರೆಡಿಟರ್ಸ್ ಎಷ್ಟೈತೆ 2,000 ಐತಿ. ಸೊ ನೀವು ಏನು ಮಾಡ್ರಿ, ಓಪನಿಂಗ್ ಕ್ರೆಡಿಟರ್ಸ್ ಎಷ್ಟು ಮೆನ್ಷನ್ ಮಾಡಬೇಕು 2,000 ಮೆನ್ಷನ್ ಮಾಡಬೇಕು. ಓಕೆ, ನೆಕ್ಸ್ಟ್ ಒಂದು ನೋಡಿರಿ, ಇನ್ನು ಕ್ಲೋಸಿಂಗ್ ಕ್ರೆಡಿಟರ್ಸ್ ನೋಡಿರಿ ಎಷ್ಟೈತೆ, ಕ್ಲೋಸಿಂಗ್ 2,500 ಐತಿ. ಸೊ ಒಂದೊಂದು ಟೈಮ್ದಲ್ಲಿ ಕ್ಲೋಸಿಂಗ್ ಕೊಡಲಿಲ್ಲ ಅದನ್ನು ಫೈಂಡ್ ಔಟ್ ಮಾಡಬೇಕು. ಓಕೆ, 2,500 ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತೇಳಿ ಲಾಸ್ಟ್ ಲೈನ್ ಮೆನ್ಷನ್ ಮಾಡ್ಬೇಕು ನೀವು 2,500. ಓಕೆ, ಸೊ ಇದಾದ ನಂತರ ನೆಕ್ಸ್ಟ್ ನೋಡಿರಿ, ಮತ್ತೇನು ಇನ್ಫಾರ್ಮೇಷನ್ ಐತ್ರಿ, ಕ್ಯಾಶ್ ಬುಕ್ದಾಗ ನೋಡಿರಿ, ಇಲ್ಲಿ ಕ್ರೆಡಿಟರ್ಸ್ ಐತಿ. ಸೊ ಕ್ರೆಡಿಟರ್ಸ್ ಐತಿಲ್ಲ ರೀ, ಎಷ್ಟು ಐತ್ರಿ 20,000 ಐತಿ, ಬಾಯ್ ಕ್ರೆಡಿಟರ್ಸ್ ಐತಿ. ಸೊ ಇದನ್ನ ಏನು ಮಾಡ್ಬೇಕು ನೀವು ಟು ಕ್ಯಾಶ್ ಅಂತೇಳಿ ಮೆನ್ಷನ್ ಮಾಡಬೇಕು. ಕ್ರೆಡಿಟರ್ಸ್ ಅಕೌಂಟ್ದಾಗ ಟು ಕ್ಯಾಶ್ ಅಂತೇಳಿ ಮೆನ್ಷನ್ ಮಾಡಬೇಕು. ಒಂದು ಸೆಕೆಂಡ್, ಟು ಕ್ಯಾಶ್ ಅಂತೇಳಿ ಎಷ್ಟು ಮೆನ್ಷನ್ ಮಾಡ್ತೀರಾ 20,000 ಮೆನ್ಷನ್ ಮಾಡಬೇಕು. ಓಕೆ, ಟು ಕ್ಯಾಶ್ ಆಯ್ತು. ನೆಕ್ಸ್ಟ್ ಇನ್ನೇನು ಇನ್ಫಾರ್ಮೇಷನ್ ಉಳಿದಿಲ್ಲ. ಸೊ ಹಾಗಾಗಿ ಏನು ಮಾಡಿರಿ, ಇನ್ನು 20,000 ಪ್ಲಸ್ 2,500 ಮಾಡಿದಾಗ 22,500 ಬರುತ್ತೆ. ಸೊ ಈ ಸೈಡ್ ಕೂಡ 22,500. ಓಕೆ, ಸೊ ಅದರೊಳಗೆ 22,500ದಲ್ಲಿ ನೆಕ್ಸ್ಟ್ 2,000 ಲೆಸ್ ಮಾಡಿರಿ, ಅಮೌಂಟ್ ಎಷ್ಟು ಬರುತ್ತೆ 20,500. ಇಟ್ ಈಸ್ ಏನು ಅನ್ಬೋದು ನೀವು, ಇದಕ್ಕೆ ಕ್ರೆಡಿಟ್ ಪರ್ಚೇಸ್ ಅನ್ಬೋದು. ಓಕೆ, ಬಾಯ್ ಕ್ರೆಡಿಟ್ ಪರ್ಚೇಸ್ ಅಂತೇಳಿ ಮೆನ್ಷನ್ ಮಾಡಬೇಕು 20,500. ಸೊ ಕ್ರೆಡಿಟರ್ಸ್ ಅಕೌಂಟ್ದಾಗ ಕ್ರೆಡಿಟ್ ಪರ್ಚೇಸ್ ಪಾಯಿಂಟ್ ಔಟ್ ಮಾಡಿರಿ, ಡೆಟರ್ಸ್ ಅಕೌಂಟ್ದಾಗ ಕ್ರೆಡಿಟ್ ಸೇಲ್ಸ್ ಪಾಯಿಂಟ್ ಔಟ್ ಮಾಡಿರಿ. ಸೊ ಇವೆರಡು ನಾವು ನಂತರ ತೆಗೆದುಕೊಳ್ಬೇಕು, ಟ್ರೇಡಿಂಗ್ ಅಕೌಂಟದಲ್ಲಿ ತೆಗೆದುಕೊಳ್ಬೇಕು, ನಾವು ನೋಡೋಣ. ಓಕೆ, ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟದಲ್ಲಿ ತೆಗೆದುಕೊಳ್ಬೇಕು. ಓಕೆ, ಸೊ ಇದಾದ ನಂತರ ನೀವೇನು ಮಾಡಿರಿ, ಪ್ರಿಪೇರ್ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಫಾರ್ ಇಯರ್ ಎಂಡಿಂಗ್ ಹಾಕಬೇಕು. ಯಾವಾಗಲೂ ಇಯರ್ ಎಂಡಿಂಗ್ 31/3/2018 ಅಂತ ಹಾಕಬೇಕು. ಸೊ ಇಯರ್ ಎಂಡಿಂಗ್ ನೋಡಿರಿ ಎಷ್ಟಿದೆ, ಸೊ ಇದೇ ನೋಡಿರಿ 31/3/2018 ಅಂತ ಇದೆಯಲ್ಲ ಇಯರ್ ಎಂಡಿಂಗ. ಸೊ ಈ ಇಯರ್ ಎಂಡಿಂಗ್ ಹಾಕಬೇಕು. ಓಕೆ, ಸೊ ಇವಾಗ ಸ್ವಲ್ಪ ಇನ್ಫಾರ್ಮೇಷನ್ ಇದು ನಿಮ್ಗೆ ಗೊತ್ತಿದೆ ರೀ. ಇಲ್ಲಿ ಫಸ್ಟಿಗೆ ಏನು ತೊಗೋಬೇಕು ನಾವು, ಯಾವಾಗಲೂ ಟು ಓಪನಿಂಗ್ ಸ್ಟಾಕ್ ತೆಗೆದುಕೊಳ್ಬೇಕು. ಓಕೆ, ಟು ಓಪನಿಂಗ್ ಸ್ಟಾಕ್ ಎಷ್ಟಿದೆ ನೋಡಿರಿ, ಓಪನಿಂಗ್ ಬ್ಯಾಲೆನ್ಸ್ ಓಪನಿಂಗ್ ಸ್ಟಾಕ್ ಇದೆ ಇಲ್ರಿ, ಇಲ್ಲಿ ಅಂದರೆ ಡೇಟ್ ನೋಡಿರಿ, ಓಪನಿಂಗ್ ಸ್ಟಾಕ್ ಎಷ್ಟಿದೆ 6,000 ಇದೆ. ಸೊ ಡೈರೆಕ್ಟಾಗಿ ಓಪನಿಂಗ್ ಸ್ಟಾಕ 6,000 ಅಂತೇಳಿ ಮೆನ್ಷನ್ ಮಾಡಬೇಕು. ಓಕೆ, ಸೊ ಇದಾದ ನಂತರ ಟು ಪರ್ಚೇಸಸ್ ಅಂತ ಮೆನ್ಷನ್ ಮಾಡಿರಿ. ಇವು ಎರಡು ಪಾಯಿಂಟ್ ನೀವು ಭಾಳ ಅಬ್ಸರ್ವ್ ಮಾಡಿರಿ, ಒಂದು ಕ್ಯಾಶ್ ಪರ್ಚೇಸಸ್, ಇನ್ನೊಂದು ಕ್ರೆಡಿಟ್ ಪರ್ಚೇಸಸ್ ಅಂತ ಮೆನ್ಷನ್ ಮಾಡಬೇಕು. ಓಕೆ, ಕ್ಯಾಶ್ ಪರ್ಚೇಸಸ್ ಕೊಟ್ಟಾರ ನೋಡಿರಿ, ಪ್ರಾಬ್ಲಮ್ದಾಗ ಇಲ್ಲಿ ಕೊಟ್ಟಾರ ನೋಡಿರಿ, ಬಾಯ್ ಕ್ಯಾಶ್ ಪರ್ಚೇಸಸ್ ಅಂತ ಕೊಟ್ಟಾರಲ್ರಿ 1,500. ಸೊ ಇದನ್ನು ತೆಗೆದುಕೊಳ್ಬೇಕು. ಕ್ಯಾಶ್ ಪರ್ಚೇಸ್ ಎಷ್ಟ್ರಿ 1,500 ತೆಗೆದುಕೊಳ್ಬೇಕು. ಓಕೆ, ಸೊ ಇದಾದ ನಂತರ ಕ್ರೆಡಿಟ್ ಪರ್ಚೇಸ್. ಓಕೆ, ಕ್ರೆಡಿಟ್ ಪರ್ಚೇಸ್ ಯಾವ ಅಕೌಂಟ್ದಾಗ ಪ್ರಿಪೇರ್ ಮಾಡಿದವು ನೋಡ್ರಿ, ನಾವು ಕ್ರೆಡಿಟರ್ಸ್ ಅಕೌಂಟ್ದಾಗ ಪ್ರಿಪೇರ್ ಮಾಡಿದವಲ್ಲ ರೀ. ಕ್ರೆಡಿಟ್ ಪರ್ಚೇಸಸ್ ಕ್ರೆಡಿಟರ್ಸ್ ಅಕೌಂಟ್ದಾಗ 20,500 ಬಂದಿದೆ. ಸೊ ಡೈರೆಕ್ಟಾಗಿ ಇಲ್ಲಿ ಅಮೌಂಟ್ ಇದೆ ನೋಡಿ 20,500. ಸೊ ಇದನ್ನು ಇಲ್ಲಿ ತೆಗೆದುಕೊಳ್ಬೇಕು 20,500. ಮತ್ತು ಇನ್ನೊಂದು ನೆನಪಿಟ್ಕೋರಿ, ಲೆಸ್ ಏನಾದರೂ ಪರ್ಚೇಸ್ ರಿಟರ್ನ್ ಇದ್ರೆ ಲೆಸ್ ಮಾಡಬೇಕು. ಓಕೆ, ಈ ಪ್ರಾಬ್ಲಮ್ದಲ್ಲಿ ಅಬ್ಸರ್ವ್ ಮಾಡಿರಿ, ಪರ್ಚೇಸ್ ರಿಟರ್ನ್ ಏನಾದರೂ ಐತ್ರಿ, ಯಾವುದೂ ಇಲ್ಲ, ಬಿಟ್ಟು ಬಿಡ್ರಿ. ಓಕೆ, ಸೊ ಪರ್ಚೇಸ್ ರಿಟರ್ನ್ ಇಲ್ಲ. ಸೊ ಅದನ್ನು ಟೋಟಲ್ ಮಾಡಿರಿ, 20,500 ಪ್ಲಸ್ 1,500 22,000 ಔಟ್ರ್ ಕಾಲಮ್ದಲ್ಲಿ ಮೆನ್ಷನ್ ಮಾಡಬೇಕು. ಓಕೆ, ಸೊ ಇದಾದ ನಂತರ ಬಾಯ್ ಇದು 2 ಆಗಬೇಕು, ಆ್ಯಕ್ಚುಲಿ 2
ಟು ವೇಜಸ್. ನೋಡಿರಿ ಪ್ಯಾಟರ್ನ ಯಾವ ಥರ ಇದೆ ಇರುತ್ತೆ ಅಂದ್ರೆ ಫಾರ್ಮೇಟ್ ಟ್ರೇಡಿಂಗ್ ಅಕೌಂಟ್ದಾಗ ಫಸ್ಟ್ ಓಪನಿಂಗ್ ಸ್ಟಾಕ್ ತೆಗೆದುಕೊಳ್ಬೇಕು, ನೆಕ್ಸ್ಟ್ ಪರ್ಚೇಸಸ್ ತೆಗೆದುಕೊಳ್ಬೇಕು, ನೆಕ್ಸ್ಟ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ವೇಜಸ್ ಆಗಿರ್ಬೋದು ರೀ, ವಾಟರ್ ಫ್ಯೂವಲ್, ಸೊ ಇವನ್ನೆಲ್ಲ ತೆಗೆದುಕೊಳ್ಬೇಕು ನೀವು. ಸೊ ಈಗ ವೇಜಸ್ ಪ್ರಾಬ್ಲಮ್ದಲ್ಲಿ ಅಬ್ಸರ್ವ್ ಮಾಡೋಣ ಯಾವೆಲ್ಲ ಎಕ್ಸ್ಪೆನ್ಸಸ್ ಕೊಟ್ಟಾರ ನೋಡ್ರಿ. ವೇಜಸ್ ಇದೆ, ವೇಜಸ್ 4000 ಮೆನ್ಷನ್ ಮಾಡಿರಿ. ಓಕೆ, ಸೊ ಇನ್ನೊಂದು ಪಾಯಿಂಟ್ ನೆನ್ಪಿಟ್ಕೋರಿ, ನಾನು ನಂತರ ಹೇಳ್ತೀನಿ. ನೀವು ವೇಜಸ್ ಆಯಿತು, ನೆಕ್ಸ್ಟ್ ಒನ್ ಓಕೆ ಮತ್ತು ಯಾವ ಎಕ್ಸ್ಪೆನ್ಸಸ್ ಅದಾವೆ ನೋಡ್ರಿ. ಅದಾವ್ರಿ ಎಕ್ಸ್ಪೆನ್ಸಸ್ ಯಾವ ಐತ್ರಿ? ಸ್ಯಾಲ್ರಿ ಐತ್ರಿ, ರೆಂಟ್ ಐತಿ, ಜನರಲ್ ಎಕ್ಸ್ಪೆನ್ಸಸ್ ಐತಿ, ಡೊಮೆಸ್ಟಿಕ್ ಎಕ್ಸ್ಪೆನ್ಸಸ್ ಐತಿ. ಬಟ್ ಇವೆಲ್ಲ P&L ಅಕೌಂಟ್ದಾಗ ತೆಗೆದುಕೊಳ್ಬೇಕು, ಬಟ್ ಡೊಮೆಸ್ಟಿಕ್ ಎಕ್ಸ್ಪೆನ್ಸಸ್ ಒಂದು ಬಿಟ್ಟು. ಓಕೆ, ನಾನು ಇಲ್ಲಿ ನಂತರ ಹೇಳ್ತೇನೆ. ಈಗ ಸೊ ಈಗ ಏನು ಮಾಡಿರಿ, ವೇಜಸ್ ತೆಗೆದುಕೊಳ್ರಿ. ವೇಜಸ್ ಎಷ್ಟ್ರಿ ನಿಮಗೆಲ್ಲ ಫಾರ್ಮ್ಯಾಟ ಗೊತ್ತಿದೆ. ಸೊ ವೇಜಸ್ 4000 ಇದೆ ನೋಡಿರಿ, 4000 ತೆಗೆದುಕೊಳ್ರಿ. ಓಕೆ, ಸೊ ಇದಾದ ನಂತರ ಈ ಸೈಡ್ ಬರೀ ಬಾಯ್ ಸೇಲ್ಸ್. ಸೊ ಫಾರ್ಮ್ ಅಕೌಂಟಿಂಗ್ ಮೇಲೆ ಕೂಡ ನೀವು ಟ್ರೇಡಿಂಗ್ ಅಕೌಂಟ್ ಸಾಲ್ವ್ ಮಾಡಿದ್ರೆ ನೋಡ್ರಿ, ಅಲ್ಲಿ ಕೂಡ ನೀವು ನೋಡ್ಬೋದು. ಸೊ ಬಾಯ್ ಸೇಲ್ಸ್ ಮೇಲೆ ರೀ ಇಲ್ಲಿ ಕ್ಯಾಶ್ ಸೇಲ್ಸ್ ತೆಗೆದುಕೊಳ್ಬೇಕು, ನಂತರ ಕ್ರೆಡಿಟ್ ಸೇಲ್ಸ್ ತೆಗೆದುಕೊಳ್ಬೇಕು. ಓಕೆ, ಪ್ರಾಬ್ಲಮ್ದಲ್ಲಿ ಕ್ಯಾಶ್ ಸೇಲ್ಸ್ ಎಲ್ಲಿ ಕೊಟ್ಟಾರಲ್ಲೋ ನೋಡ್ರಿ, ಅಬ್ಸರ್ವ್ ಮಾಡಿರಿ. ಕ್ಯಾಶ್ ಸೇಲ್ಸ್ ಕೊಟ್ಟಾರೆ ಪ್ರಾಬ್ಲಮ್ದಲ್ಲಿ, ಇಲ್ಲಿ ಕೊಟ್ಟಾರ ನೋಡ್ರಿ. ಕ್ಯಾಶ್ ಸೇಲ್ಸ್ ಅಂದರೆ ಕ್ಯಾಶ್ ಬುಕ್ಕಾಗಿದೆ ನೋಡ್ರಿ. ಓಕೆ, ಸೇಲ್ಸ್ ಹತ್ತಿದೆ ಅಲ್ರಿ, ಎಷ್ಟಿದೆ ರೀ? 4000 ಇದೆ. ಸೊ ಇದು ಕ್ಯಾಶ್ ಸೇಲ್ಸ್ ಎಷ್ಟು? 4000. ಯು ಹ್ಯಾವ್ ಟು ಮೆನ್ಷನ್ 4000 ಕ್ಯಾಶ್ ಸೇಲ್ಸ್. ಓಕೆ, ನೆಕ್ಸ್ಟ್ ಕ್ರೆಡಿಟ್ ಸೇಲ್ಸ್ ಮೆನ್ಷನ್ ಮಾಡ್ಬೇಕು ನಾವು. ಆಲ್ರೆಡಿ ಕ್ರೆಡಿಟ್ ಸೇಲ್ಸ್ ನೀವು ಡೆಟರ್ಸ್ ಅಕೌಂಟಲ್ಲಿ ಪಾಯಿಂಟ್ ಔಟ್ ಮಾಡಿರಿ ನೋಡ್ರಿ. ಎಷ್ಟು ರೀ? 32,500 ಅಂತೇಳಿ ಮೆನ್ಷನ್ ಮಾಡಿದಿರಲ್ಲ ಕ್ರೆಡಿಟ್ ಸೇಲ್ಸ್. ಸೊ ಇದನ್ನು ಮೆನ್ಷನ್ ಮಾಡಿರಿ 32,500. ಸೊ ಇದನ್ನು ಮತ್ತು ಇನ್ನೊಂದು ರಿಟರ್ನ್ ಏನಾದ್ರು ಲೆಸ್ ಮಾಡಬೇಕು, ಯಾವುದೋ ರಿಟರ್ನ್ ಇಲ್ಲ. ಸೊ ಅಮೌಂಟ 4000 ಪ್ಲಸ್ 32,500 36,500 ಬರುತ್ತೆ. ಓಕೆ, ಸೊ ಇದಾದ ನಂತರ ಈ ಪಾಯಿಂಟ್ ಮೆನ್ಷನ್ ಮಾಡಬೇಕು. ಬಾಯ್ ಕ್ಲೋಸಿಂಗ್ ಸ್ಟಾಕ ಎಷ್ಟಿದೆ ನೋಡ್ರಿ, ಅಬ್ಸರ್ವ್ ಮಾಡಿರಿ. ಕ್ಲೋಸಿಂಗ್ ಸ್ಟಾಕ್ ಎಷ್ಟಿದೆ ರೀ? ಸ್ಟಾಕ್ ಎತ್ತಿದೆ ನೋಡಿರಿ. ಕ್ಲೋಸಿಂಗ್ ಸ್ಟಾಕ್ ಅಂದರೆ ಈ ಡೇಟ್ ನೋಡ್ಬೇಕು ನೀವು, ಎಷ್ಟಿದೆ ರೀ? 9000 ಇದೆ. ಸೊ ಯು ಹ್ಯಾವ್ ಟು ಮೆನ್ಷನ್ 9000 ಕ್ಲೋಸಿಂಗ್ ಸ್ಟಾಕ ಮೆನ್ಷನ್ ಮಾಡ್ಬೇಕು ನೀವು. ಓಕೆ, 9000 ಮೆನ್ಷನ್ ಮಾಡಿರಿ. ಸೊ ಇದಾದ ನಂತರ 36,500 ಪ್ಲಸ್ 9000 ಮಾಡಿರಿ. ಸೊ ಟೋಟಲ್ ಎಷ್ಟಾಗುತ್ತೆ? 45,500 ಆಗುತ್ತೆ. ಸೊ ಇದು ಟ್ರೇಡಿಂಗ್ ಅಕೌಂಟದ ಟೋಟಲ್ 45,500 ಟ್ರೇಡಿಂಗ್ ಅಕೌಂಟ್ ಟೋಟಲ. ಇದರಲ್ಲಿ ಏನು ಮಾಡಿರಿ? 6,000 ನೆಕ್ಸ್ಟ್ 22,000 ಲೆಸ್ ಮಾಡಿರಿ, ನೆಕ್ಸ್ಟ್ 4,000 ಲೆಸ್ ಮಾಡಿರಿ, ರಿಮೈನಿಂಗ್ ಎಷ್ಟು ಬರುತ್ತೆ? 13,500 ಬರುತ್ತೆ. ಸೊ ಇದಕ್ಕೆ ಗ್ರಾಸ್ ಪ್ರಾಫಿಟ್. ಸಪೋಸ್ ಈ ಸೈಡ್ ಡೆಬಿಟ್ ಸೈಡ್ ಜಾಸ್ತಿ ಆಗಿತ್ತಂದ್ರೆ ಅಮೌಂಟ, ಕ್ರೆಡಿಟ್ ಸೈಡ್ ಕಡಿಮೆ ಆಗಿತ್ತಂದ್ರೆ ಸೊ ಅವಾಗ ಗ್ರಾಸ್ ಲಾಸ್ ಅಂತ ಹೇಳಿ ಬರುತ್ತೆ, ಬಾಯ್ ಗ್ರಾಸ್ ಲಾಸ್ ಬರುತ್ತೆ. ಸೊ ಇವಾಗ ಏನು ಬಂದಿದ್ರೆ ಗ್ರಾಸ್ ಪ್ರಾಫಿಟ್. ಇನ್ನೊಂದು ಅಬ್ಸರ್ವ್ ಮಾಡಿರಿ, ಈಗ ಈ ಒಂದೇ ಫಾರ್ಮ್ಯಾಟ್ದಾಗ ನಾವು ಟ್ರೇಡಿಂಗ್ ಅಕೌಂಟ್ ಮತ್ತು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಎರಡು ಅಕೌಂಟ್ ಹಾಕಿದ್ದೆವು. ಸೊ ಹಾಗಾಗಿ ಹಾಫ್ ನೀವೇನು ಮಾಡಬೇಕು? ಫಾರ್ಮ್ಯಾಟದ ಹಾಫ ಟ್ರೇಡಿಂಗ್ ಅಕೌಂಟ್ ಪ್ರಿಪೇರ್ ಮಾಡಬೇಕು, ನಂತರ ಫಾರ್ಮ್ಯಾಟದ ಹಾಫ P&L ಅಕೌಂಟ್ ಪ್ರಿಪೇರ್ ಮಾಡಬೇಕು. ಈಗ P&L ಅಕೌಂಟ ಸಾಲ್ವ್ ಮಾಡೋಣ. ಸೊ ಇದು ಗ್ರಾಸ್ ಪ್ರಾಫಿಟ್ ಎಷ್ಟು ಬಂದೈತ್ರಿ? 13,500. ಅದನ್ನೇ ಏನು ಮಾಡಬೇಕು? ಇಲ್ಲಿ ತೆಗೆದುಕೊಳ್ಬೇಕು ನೀವು. ಬಾಯ್ ಗ್ರಾಸ್ ಪ್ರಾಫಿಟ ಬ್ರಾಡೌನ್ ಅಂತ ಹೇಳಿ ತೆಗೆದುಕೊಳ್ರಿ, ಅಂದರೆ ಓಪನಿಂಗ. ಸೊ ಎಷ್ಟು ಜಸ್ಟ್ ನೀವು ಗ್ರಾಸ್ ಪ್ರಾಫಿಟ್ ಅಂತ ಹಾಕಿದ್ರೆ ನಡೀತೆ. ಬಾಯ್ ಗ್ರಾಸ್ ಪ್ರಾಫಿಟ್ 13,500 ಆಸ್ ಇಟ್ ಈಸ್ ಸೇಮ್ ಇಲ್ಲಿ ಏನೈತ್ರಲ್ಲ ಇದು ಅಮೌಂಟ್ ಇಲ್ಲಿ ತೆಗೆದುಕೊಳ್ಬೇಕು ನೀವು. ಓಕೆ, ಸೊ ಈಗ ಯಾವೆಲ್ಲ ಎಕ್ಸ್ಪೆನ್ಸಸ್ ಅದಲ್ಲ ಒಂದು ಸೈಡ ಮೆನ್ಷನ್ ಮಾಡ್ಕೋತ ಹೋಗ್ರಿ ಯಾವೆಲ್ಲ ಎಕ್ಸ್ಪೆನ್ಸಸ್ ಅಂತೇಳಿ. ಫಸ್ಟ್ ಆ ಫಾರ್ಮ್ಯಾಟ್ ನೋಡ್ರಿ, ನಂತರ ಅಡ್ಜಸ್ಟ್ಮೆಂಟ್ ನೋಡೋಣ. ಓಕೆ, ಸೊ ಈಗ ಸ್ಯಾಲ್ರಿ ಇದೆ ನೋಡ್ರಿ, ಇದನ್ನು ಮೆನ್ಷನ್ ಮಾಡಿರಿ. ನೆಕ್ಸ್ಟ್ ರೆಂಟ್ ಇದೆ, ಇದನ್ನು ಮೆನ್ಷನ್ ಮಾಡಿರಿ. ನೆಕ್ಸ್ಟ್ ಜನರಲ್ ಎಕ್ಸ್ಪೆನ್ಸಸ್ ಮೆನ್ಷನ್ ಮಾಡಿರಿ. ಓಕೆ, ಫಸ್ಟ್ ಸ್ಯಾಲ್ರಿ 1,200 ಟು ರೆಂಟ್ 800, ನೆಕ್ಸ್ಟ್ ಜನರಲ್ ಎಕ್ಸ್ಪೆನ್ಸಸ್ 2,000. ಸೊ ಇದಾದ ನಂತರ ಮತ್ತು ನೋಡ್ರಿ ಏನೇನು ಎಕ್ಸ್ಪೆನ್ಸಸ್ ಅದಾವ್ರಿ, ಯಾವ ಎಕ್ಸ್ಪೆನ್ಸಸ್ ಇಲ್ರಿ. ಈಗ ಇನ್ನು ಅಡ್ಜಸ್ಟ್ಮೆಂಟ್ಗೆ ಬರ್ರಿ. ಓಕೆ, ಅಡ್ಜಸ್ಟ್ಮೆಂಟ್ದಾಗ ಏನು ಕೊಟ್ಟಾರ ನೋಡ್ರಿ, ಬ್ಯಾಡ್ ಡೇಟ್ಸ್ನ ಎಷ್ಟು ಕೊಟ್ಟಾರಿ? 5% ಅಂತ ಕೊಟ್ಟಾರ. ಓಕೆ, ಇದನ್ನು ಯಾವಾಗಲೂ ನಾವು ಕ್ಲೋಸಿಂಗ್ ಮೇಲೆ ಕ್ಯಾಲ್ಕುಲೇಟ್ ಮಾಡಬೇಕು. ಬ್ಯಾಡ್ ಡೇಟ್ಸ್ ಕ್ಲೋಸಿಂಗ್ ಎಷ್ಟಿದೆ ನೋಡ್ರಿ. ಈಗ ಬ್ಯಾಡ್ ಡೇಟ್ಸ್ ಕ್ಲೋಸಿಂಗ್ ಎಷ್ಟಿದೆ ರೀ? 10,000 ಇದೆ. 10,000 ಇಂಟು 5/100 ಮಾಡ್ಬೇಕು ನಾವು, ಅಂದರೆ 500 ಬರುತ್ತೆ. ಸೊ ಇದನ್ನೇನು ಮಾಡಿರಿ, ಟು RDD ರಿಸರ್ವ್ ಫಾರ್ ಡೌಟ್ಫುಲ್ ಡೇಟ್ಸ್ ಅಂತೇಳಿ 500 ಮೆನ್ಷನ್ ಮಾಡಿರಿ. ಹೆಂಗೆ ಮೆನ್ಷನ್ ಮಾಡ್ತಾರೆ ಇದನ್ನ? 10,000 ಅಂದರೆ ಕ್ಲೋಸಿಂಗ್ ಮೇಲೆ ಮೆನ್ಷನ್ ಮಾಡ್ಬೇಕು. 10,000 ಇಂಟು 5/100 ಆದರೆ ಎಷ್ಟು ಬರುತ್ತೆ?
500 ಬರುತ್ತೆ. ಓಕೆ, ಸೊ ಇದಾದ ನಂತರ ಏನು ಮಾಡಿರಿ, ನೆಕ್ಸ್ಟ್ ನೋಟ್ ಆ್ಯಂಡ್ ಡಿಪ್ರಿಸಿಯೇಷನ್ ಆನ್ ಫಿಕ್ಸ್ಡ್ ಅಸೆಟ್ಸ್ ಓಕೆ ಆಟ್ 10% ಪರ್ ಎನಮ್ ಅಂತ ಹೇಳಿದ್ದಾರೆ. ಡಿಪ್ರಿಸಿಯೇಷನ್ ಆನ್ ಫಿಕ್ಸ್ಡ್ ಅಸೆಟ್ಸ್ ಅಂತ ಹೇಳ್ತಾರೆ. ಓಕೆ, ಸೊ ಈ ಪ್ರಾಬ್ಲಮ್ದಾಗ ಫಿಕ್ಸ್ಡ್ ಅಸೆಟ್ಸ್ಗಳು ಯಾವ್ಯಾವ ಅದಾವೆಲ್ಲ ನೋಡ್ಕೋತ ಹೋಗ್ರಿ. ಓಕೆ, ಸೊ ನೀವು ನೋಡ್ಬೋದು ಫಿಕ್ಸ್ಡ್ ಅಸೆಟ್ಸ್ ಅಂತ ಹೇಳ್ತಾರೆ. ಓಕೆ, ಸೊ ಈಗ ಫಿಕ್ಸ್ಡ್ ಅಸೆಟ್ಸ್ ಅಂದ್ರೆ ಈಗ ಫರ್ನಿಚರ್ ಒಂದು ಬರುತ್ತೆ ರೀ, ಮಷಿನರಿ ಒಂದು ಬರುತ್ತೆ. ಓಕೆ, ಫರ್ನಿಚರ್ದ ಕ್ಲೋಸಿಂಗ್ ಬ್ಯಾಲೆನ್ಸ್ ಎಷ್ಟಿದೆ ನೋಡಿ 3000 ಇದೆ. ನೆಕ್ಸ್ಟ್ ಮಷಿನರಿದ 15,000 ಇದೆ. ಸೊ ಇವು ಎರಡೂದ್ರ ಮೇಲೆ 10% ಮಾಡಿ. ಓಕೆ, ಸೊ ಇಲ್ಲಿ ತೆಗೆದುಕೊಳ್ರಿ ನೀವು 2 ಡಿಪ್ರಿಸಿಯೇಷನ್ ಅಂತೇಳಿ ಹೆಡ್ಡಿಂಗ್ ಕೊಡ್ರಿ. ಫರ್ನಿಚರ್ 10% 300, ಮಷಿನರಿ 10% 1500 ನೋಡ್ಬೋದು. ನೀವು ಅಲ್ಲಿ ಅಮೌಂಟ್ ಕೂಡ ಬರಿಬೋದು. ಈಗ ಫಸ್ಟ್ ನೋಡ್ರಿ, ಮಷಿನರಿ ಈಗ ಎಷ್ಟಿದೆ, ಫರ್ನಿಚರ 3000 ಇದೆ. ಓಕೆ, ಸೊ 3000 ಇಂಟು 10 ಡಿವೈಡೆಡ್ ಬೈ 100 ಮಾಡಿದ್ರೆ ಎಷ್ಟು ಬರುತ್ತೆ, ಸೊ 300 ಬರುತ್ತೆ. ಅಂದರೆ ಇವೆ 300 ಬರುತ್ತೆ. ನೆಕ್ಸ್ಟ್ ಒಂದು ನೋಡ್ರಿ, ಇನ್ನು ಮಷಿನರಿ 15,000 ಇದೆ. ಮಷಿನರಿ 15,000 ಇಂಟು 10 ಡಿವೈಡೆಡ್ ಬೈ 100 ಮಾಡಿರಿ, ಇದು ಎಷ್ಟು ಬರುತ್ತೆ ರೀ, 1500 ಬರುತ್ತೆ. ಓಕೆ, ಸೊ ಫಸ್ಟ್ ಫರ್ನಿಚರ್ ಇದೆ, ನೆಕ್ಸ್ಟ್ ಇದೆ ಮಷಿನರಿ. ಓಕೆ, ಆಯ್ತು ರೀ. ಸೊ ಡೈರೆಕ್ಟಾಗಿದ್ದನ್ನ ಮೆನ್ಷನ್ ಮಾಡಿದೆ ನಾವು, ಫರ್ನಿಚರ ಮತ್ತು ಮಷಿನರಿದ ಮೆನ್ಷನ್ ಮಾಡಿ. ನೆಕ್ಸ್ಟ್ ನೋಡ್ರಿ, ಮತ್ತೇನು ಅಡ್ಜಸ್ಟ್ಮೆಂಟ್ ಐತ್ರಿ, ಫಸ್ಟ್ ಫಾರ್ಮ್ಯಾಟ್ ನೋಡ್ಬೇಕ್ರಿ, ಆ ನಂತರ ಅಡ್ಜಸ್ಟ್ಮೆಂಟ್ ಮೂವ್ ಆನ್ ಆಗ್ಬೇಕು. ಯಾವುದೂ ಅಡ್ಜಸ್ಟ್ಮೆಂಟ್ ಇಲ್ಲ. ಓಕೆ, ಸೊ ಇಲ್ಲಿ ಇನ್ನೂ ಒಂದು ಪಾಯಿಂಟ್ ಉಳಿದಿದೆ ನೋಡ್ರಿ, ಯಾವುದ್ರಿ, ಡೊಮೆಸ್ಟಿಕ್ ಎಕ್ಸ್ಪೆನ್ಸಸ್ ಏನು ಉಳಿದೈತಿರಲ್ಲ, ಸೊ ಇದ್ರ ಬಗ್ಗೆ ಒಂದು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಐತ್ರಿ, ಅದನ್ನ ಬೇರೆ ಕಡೆ ನೋಟ್ ಮಾಡ್ಬೇಕ್ರಿ. ಓಕೆ, ಸೊ ನೆಕ್ಸ್ಟ್ ನೋಡೋಣ. ಈಗ ಯಾವುದೂ ಇಲ್ಲ, ಈಗ ಟೋಟಲ್ ಮಾಡಿ 13,500 ಈ ಸೈಡ್ ಟೋಟಲ್ ಐತ್ರಿ. ಸೊ ಇದು ಸೈಡ್ 13,500 ಆಯಿತು. ಸೊ ಇವಾಗ ಲೆಸ್ ಮಾಡ್ಕೋತ ಬರಿ, ಎಲ್ಲಿಂದ ಲೆಸ್ ಮಾಡ್ಬೇಕ್ರಿ, 2 ಸ್ಯಾಲ್ರಿ 1,500, ನೆಕ್ಸ್ಟ್ 800, ನೆಕ್ಸ್ಟ್ 2,000, ನೆಕ್ಸ್ಟ್ 500, ನೆಕ್ಸ್ಟ್ 300, ನೆಕ್ಸ್ಟ್ 1,500, ನೆಕ್ಸ್ಟ್. ಸೊ ಇದು ಆಮೇಲೆ ನೆಟ್ ಪ್ರಾಫಿಟ್ ಎಷ್ಟು ಬರುತ್ತೆ ರೀ, 13,500ದಲ್ಲಿ ಈ ಮೇಲಿನ ಐಟಮ್ಸ್ಗಳೆಲ್ಲ ಲೆಸ್ ಮಾಡಿದ್ರೆ 7,200 ಬರುತ್ತೆ. ಸೊ ಇದು ನೆಟ್ ಪ್ರಾಫಿಟ್ ಅಂತ ಮೆನ್ಷನ್ ಮಾಡಬೇಕು. ಸಪೋಸ್ ಈ ಸೈಡೇ ಜಾಸ್ತಿ ಬಂದಿತ್ತಂದ್ರೆ ಅಮೌಂಟ ಡೆಬಿಟ್ ಸೈಡ್, ಕ್ರೆಡಿಟ್ ಸೈಡ್ ಕಡಿಮೆ ಬಂದಿತ್ತಂದ್ರೆ ಸೊ ಅವಾಗ ಬಾಯ್ ನೆಟ್ ಲಾಸ್ ಅಂತೇಳಿ ಮೆನ್ಷನ್ ಮಾಡಬೇಕು. ಓಕೆ, ಸೊ ಇಷ್ಟ ನೆಟ್ ಪ್ರಾಫಿಟ್ ಎಷ್ಟು ಬರುತ್ತೆ ರೀ, 7,200. ಓಕೆ, ಇದಕ್ಕೂ ನೀವು ನೋಟ್ ಮಾಡ್ಕೊರಿ, ಇದನ್ನ ನೆಟ್ ಪ್ರಾಫಿಟ್ ಇದೆ. ಓಕೆ, ನಾವೇನೇನು ಪ್ರಿಪೇರ್ ಮಾಡಬೇಕು, ಲಾಸ್ಟ್ ಫೈನಲ್ ಆಗಿ ನಮ್ಗೆ ಪ್ರಾಬ್ಲಮ್ದಲ್ಲಿ ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡೋದು ಹೇಳಿದ್ದಾರೆ. ಓಕೆ, ಸೊ ಯು ಹ್ಯಾವ್ ಟು ಪ್ರಿಪೇರ್ ಬ್ಯಾಲೆನ್ಸ್ ಶೀಟ್ ಅಂತ ಹೇಳ್ತಾರೆ. ಇದು ಫೈನಲ್ ನೋಡ್ರಿ, ಫೈನಲ್ ಟ್ಯಾಲಿ ಆಗ್ಬೇಕು ನಿಮ್ಮದು ಬ್ಯಾಲೆನ್ಸ್ ಶೀಟ. ಸೊ ಬ್ಯಾಲೆನ್ಸ್ ಶೀಟ್ ಫಾರ್ಮ್ಯಾಟ್ ಹಾಕ್ರಿ, ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 31/3/2018 ಅಂತ ಕೊಡ್ರಿ. ನೆಕ್ಸ್ಟ್ ಒಂದು ಸೈಡ್ ಲಯಬಿಲಿಟೀಸ, ಒಂದು ಸೈಡ್ ಅಮೌಂಟ, ಒಂದು ಸೈಡ್ ಅಸೆಟ್ಸ, ಒಂದು ಸೈಡ್ ಅಮೌಂಟ್ ಅಂತ ಹಾಕ್ರಿ. ಸೊ ಏನಿಲ್ಲರಿ, ಫಸ್ಟ್ ಇವಾಗಲೂ ಕ್ಯಾಪಿಟಲ್ ತಗೋರಿ. ಬ್ಯಾಲೆನ್ಸ್ ಶೀಟ್ದಾಗ ಕ್ಯಾಪಿಟಲ್ ಪಾಯಿಂಟ್ ಔಟ್ ಮಾಡಿರಿ ಅಲ್ರಿ, ಓಪನಿಂಗ್ ಕ್ಯಾಪಿಟಲ್ ಎಷ್ಟು ಮಾಡಿದರೆ, ಓಪನಿಂಗ್ ಕ್ಯಾಪಿಟಲ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಬಂದೈತೆ ನೋಡ್ರಿ ಇಲ್ಲಿ 30,500. ಸೊ ಡೈರೆಕ್ಟಾಗಿ ಯು ಹ್ಯಾವ್ ಟು ಮೆನ್ಷನ್ 30,500 ಅಂತ ಮೆನ್ಷನ್ ಮಾಡಬೇಕು. ಆ್ಯಡ್ ಮಾಡಿರಿ, ನೆಟ್ ಪ್ರಾಫಿಟ್ ಆ್ಯಡ್ ಮಾಡಿರಿ, ಎಷ್ಟಿದೆ ರೀ, 7,200 ಇದೆ. ಸೊ ನೆಟ್ ಪ್ರಾಫಿಟ್ 7,200 ಇದೆ. ಟೋಟಲ್ ಮಾಡಿರೋದನ್ನ 37,700 ಆಯಿತು. ನೆಕ್ಸ್ಟ್ ಲೆಸ್ ಮಾಡಿ. ಇನ್ನೊಂದು ಪಾಯಿಂಟ್ ನೀವು ನೆನ್ಪಿಟ್ಕೋರಿ, ಲೆಸ್ ಆ್ಯಕ್ಚುಲಿ ಡ್ರಾಯಿಂಗ್ಸ್ ಇದ್ರೂ ಲೆಸ್ ಮಾಡಬೇಕು, ಇನ್ನೊಂದು ಡೊಮೆಸ್ಟಿಕ್ ಎಕ್ಸ್ಪೆನ್ಸಸ್ ಇದ್ರೂ ಕೂಡ ಲೆಸ್ ಮಾಡಬೇಕು. ಡೊಮೆಸ್ಟಿಕ್ ಎಕ್ಸ್ಪೆನ್ಸಸ್ ಎಷ್ಟಿದೆ ನೋಡಿರಿ, 5,000 ಇದೆ. ಸೊ ಯು ಹ್ಯಾವ್ ಟು ಮೆನ್ಷನ್ 5,000 ಡೊಮೆಸ್ಟಿಕ್ ಎಕ್ಸ್ಪೆನ್ಸಸ್ ಲೆಸ್ ಮಾಡಿರಿ. ಸೊ ಅವಾಗ ಅಮೌಂಟ್ ಎಷ್ಟು ಬರುತ್ತೆ, 32,700 ಬರುತ್ತೆ. ಓಕೆ, ಸೊ ಇದಾದ ನಂತರ ಜಸ್ಟ್ ಇಲ್ಲಿ ಲಯಬಿಲಿಟೀಸ್ ಯಾವ್ದಾವ ನೋಡ್ರಿ, ಲಯಬಿಲಿಟೀಸ್ ಯಾವ್ದಾವ ರೀ, ಕ್ರೆಡಿಟರ್ ಒಂದೈತ್ರಿ, ಫೈನಲ್ ಬ್ಯಾಲೆನ್ಸ್ ಮಾಡ್ಬೇಕು, ಲಾಸ್ಟ್ ಬ್ಯಾಲೆನ್ಸ್ ತೊಗೋಬೇಕು. ಅಂದ್ರೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಎಷ್ಟೈತ್ರಿ, 2,500. ಯು ಹ್ಯಾವ್ ಟು ಮೆನ್ಷನ್ ಏನು, ಲಯಬಿಲಿಟಿ ಸೈಡ್ 2,500 ಮೆನ್ಷನ್ ಮಾಡಿರಿ, ಕ್ರೆಡಿಟರ್ಸ್ ಅಂತೇಳಿ. ನೆಕ್ಸ್ಟ್ ಇನ್ನು ಅಸೆಟ್ಸ್ಗಳೆಲ್ಲ ತೆಗೆದುಕೊಳ್ಬೇಕು ರೀ. ಫಸ್ಟ್ ನೀವು ಫಿಕ್ಸ್ಡ್ ಅಸೆಟ್ಸ ತೆಗೆದುಕೊಳ್ಬೇಕು. ಈ ಒಂದು ಪ್ರಾಬ್ಲಮ್ದಾಗ ನಾನು ಈ ಪ್ರಾಬ್ಲಮ್ ಏನು ಕೊಟ್ಟಾರಲ್ಲ ಹಂಗೆ ಸಾಲ್ವ್ ಮಾಡಿದ್ದೀನಿ. ಸೊ ಇಲ್ಲಿ ಅಸೆಟ್ಸ್ಗಳು ನೋಡ್ರಿ, ಕ್ಯಾಶ್ ಇನ್ ಹ್ಯಾಂಡ್ ಸ್ಟಾಕ್ ಐತ್ರಿ, ಡೆಟರ್ಸ್ ಐತಿ, ಫರ್ನಿಚರ್ ಐತಿ, ಮಷಿನರಿ ಐತಿ. ಸೇಮ್ ಇದು ಪ್ರಿಪೇರ್ ಮಾಡಿಲ್ಲ, ಸ್ಟೇಟ್ಮೆಂಟ್ ಆಫ್ ಅಫಿಯರ್ಸ್ ಅಕೌಂಟ್ ಏನು ಪ್ರಿಪೇರ್ ಮಾಡಿದ್ದೀರಿ ಓಪನಿಂಗ. ಬಟ್ ಇವಾಗ ಏನು ಮಾಡಬೇಕು, ನೀವು ಬ್ಯಾಲೆನ್ಸ್ ಶೀಟ್ದಾಗ ಕ್ಲೋಸಿಂಗ್ದ ಬ್ಯಾಲೆನ್ಸ್ಗಳನ್ನು ತೆಗೆದುಕೊಳ್ಬೇಕು. ಓಕೆ, ಸೊ ಫಸ್ಟ್ ಕ್ಯಾಶ್ ಇನ್ ಹ್ಯಾಂಡ್ ಆ್ಯಕ್ಚುಲಿ ಬ್ಯಾಲೆನ್ಸ್ ಶೀಟ್ದಾಗ ಏನು ಮಾಡಬೇಕು, ಫಸ್ಟಿಗೆ ಫಿಕ್ಸ್ಡ್ ಅಸೆಟ್ಸ್ ತೆಗೆದುಕೊಳ್ಬೇಕು, ಆ ನಂತರ ಕರೆಂಟ್ ಅಸೆಟ್ಸ್ ತೆಗೆದುಕೊಳ್ಬೇಕು. ಬಟ್ ಈ ನಿಮ್ಗೆ ಈಸಿ ಆಗಲ್ಲ ಅಂತೇಳಿ ಈ ಒಂದು ಪ್ರಾಬ್ಲಮ್ದಾಗ ಏನು ಹೇಳಿದಾರಲ್ಲ, ಡೈರೆಕ್ಟಾಗಿ ಏನೇನು ಇನ್ಫಾರ್ಮೇಷನ್ ಕೊಟ್ಟಲ್ಲ, ಸೊ ಅದನ್ನು ತೆಗೆದುಕೊಂಡಿದ್ದೀನಿ. ಓಕೆ, ಕ್ಯಾಶ್ ಇನ್ ಹ್ಯಾಂಡ್ ಎಷ್ಟಿದೆ ರೀ, 500 ಇದೆ.
ಡೈರೆಕ್ಟಾಗಿ ಮೆನ್ಷನ್ ಮಾಡಿರಿ ಕ್ಯಾಶ್ ಇನ್ ಆ್ಯಂಡ್ 500 ನೆಕ್ಸ್ಟ್ ನೋಡ್ರಿ ಡೈರೆಕ್ಟಾಗಿ ಮೆನ್ಷನ್ ಮಾಡ್ಕೋತವ್ರಿ ಕನ್ಫ್ಯೂಷನ್ ಆಗೋದಿಲ್ಲ ನಿಮಗೂ. ಸೊ ಸ್ಟಾಕ್ ಎಷ್ಟಿದೆ ರೀ 9000 ಇದೆ, ಡೆಟರ್ಸ 10000 ಇದ್ರ ಮೇಲೆ ಅಡ್ಜಸ್ಟ್ಮೆಂಟ್ ಐತ್ರಿ, ಡೆಟರ್ಸ್ ಮೇಲೆ ನೆನ್ಪಿಟ್ಬೋದು. ಸ್ಟಾಕ 9000 ಐತ್ರಿ. ಸೊ ಯು ಹ್ಯಾವ್ ಟು ಮೆನ್ಷನ್ ಸ್ಟಾಕ 9000. ನೆಕ್ಸ್ಟ್ ಡೆಟರ್ಸ 10000 ತೆಗೆದುಕೊಳ್ರಿ, ಇಲ್ಲಿ ಐತೆ ನೋಡ್ರಿ. ಓಕೆ, ಸೊ ಡೆಟರ್ಸ್ ಏನು ಮಾಡಬೇಕು 10000 ಇದೆ ರೀ, 10000 ಮೇಲೆ ಡಿಪ್ರಿಸಿಯೇಷನ್ ರಿಸರ್ವ್ ಫಾರ್ ಡೌಟ್ಫುಲ್ ಮಾಡಿದ್ರೆ ಬ್ಯಾಡ್ ಡೆಟ್ಸ್ 5% 500. ಸೊ ಇಲ್ಲಿ ಮಾಡಿದ್ರೆ ನೋಡಿ P&Lದಾಗ 500 ಮಾಡಿದಿರಲ್ಲ, ಸೊ ಅದನ್ನು ಲೆಸ್ ಮಾಡಬೇಕು. ಓಕೆ, ಸೊ ಏನು ಮಾಡ್ಬೇಕು ನೀವು 10000ದಲ್ಲಿ -500 ಮಾಡಿರಿ. ಸೊ ಅಮೌಂಟ ಫೈನಲ್ ಅಮೌಂಟು ಇಲ್ಲಿ ಮೆನ್ಷನ್ ಮಾಡಬೇಕು 9500. ಓಕೆ, ಸೊ ಇದಾದ ನಂತರ ಮತ್ತು ನೋಡ್ರಿ ಯಾವುದೋ ಫರ್ನಿಚರ್ ತೆಗೆದುಕೊಂಡ್ರೆ ಇದಕ್ಕೂ ಅಡ್ಜಸ್ಟ್ಮೆಂಟ್ ಐತಿ. 3000 ಮೇಲೆ ಫರ್ನಿಚರ 300 ಲೆಸ್ ಮಾಡಿರಿ, ಯಾಕಂದ್ರೆ ಡಿಪ್ರಿಸಿಯೇಷನ್. ನೆಕ್ಸ್ಟ್ ಮಷಿನರಿ 15000 ಐತಿ. ಸೊ ಎಷ್ಟು ಮೈನಸ್ ಮಾಡ್ಬೇಕು ಅದರಲ್ಲಿ 1500 ಡಿಪ್ರಿಸಿಯೇಷನ್ ಮೈನಸ್ ಮಾಡಬೇಕು. ಓಕೆ, ಸೊ ಇಲ್ಲಿ ಫರ್ನಿಚರ್ ಮೇಲೆ 3000 ಮೇಲೆ 300 ಮೈನಸ್ ಮಾಡಿರಿ, 7200 ಬರುತ್ತೆ. ನೆಕ್ಸ್ಟ್ ಮಷಿನರಿ 15000 ಇದೆ ಅಲ್ರಿ, ಅಂದ್ರೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಇಲ್ಲಿ ನೋಡ್ರಿ ನೀವು ಒಂದ್ಸಗಿನ ಇನ್ನೇನು ನೋಡ್ರಿ ಕ್ಲಾರಿಫೈ ಮಾಡ್ಕೊರಿ. 15000 ಇದೆ, ಮಷಿನರಿ 15000. ಸೊ 15000ದಲ್ಲಿ 1500 ಲೆಸ್ ಮಾಡ್ಬೇಕು. ಯಾಕೆ ಹೇಳ್ರಿ ಅದನ್ನ ನಾವು ಡಿಪ್ರಿಸಿಯೇಷನ್ ಮಾಡಿದ್ದು ನೋಡ್ರಿ ಇಲ್ಲಿ 1500 ಮಾಡಿದ್ವಲ್ರಿ. ಸೊ ಅದಕ್ಕಾಗಿ 1500 ಮೈನಸ್ ಮಾಡಿರಿ, ರಿಮೈನಿಂಗ್ ಎಷ್ಟು ಬರುತ್ತೆ 13500 ಬರುತ್ತೆ. ಮತ್ತು ಯಾವರೇ ಅಸೆಟ್ಸ್ಗಳು ಉಳಿದುವನ್ನು ನೋಡ್ರಿ. ಫಸ್ಟಿಗೆ ಕ್ಯಾಶ್ ಇನ್ ಹ್ಯಾಂಡ್ ಆಯ್ತು ರೀ, ಸ್ಟಾಕ್ ಆಯಿತು, ಡೆಟರ್ಸ್ ಆಯಿತು, ಫರ್ನಿಚರ್ ಆಯಿತು, ಮಷಿನರಿ ಆಯಿತು, ಇದು ಲ್ಯಾಬಿಲಿಟಿ ಕ್ರೆಡಿಟರ್ಸ್ ಆಯಿತು. ಮತ್ತು ಯಾವುದೂ ಅಸೆಟ್ಸ ಉಳಿದಿಲ್ಲ ಪ್ರಾಬ್ಲಮ್ದಲ್ಲಿ. ಓಕೆ, ಸೊ ಇನ್ನೇನು ಮಾಡಿರಿ ಲಾಸ್ಟಿಗೆ ಟೋಟಲ್ ಮಾಡಿಬಿಡ್ರಿ. ಸೊ 500 ಮಾಡಿರಿ, 9000 ಮಾಡಿರಿ, ನೆಕ್ಸ್ಟ್ 9500, ನೆಕ್ಸ್ಟ್ 2700, ನೆಕ್ಸ್ಟ್ 13500, ಟೋಟಲ್ ಆಗಿ 35200 ಬರುತ್ತೆ. ಓಕೆ, ಸೊ ಈ ಸೈಡ್ ಟೋಟಲ್ ಮಾಡಿರಿ 32700 ಪ್ಲಸ್ 2500. ಸೊ ಟೋಟಲ್ ಆಗಿ 35200 ಬರುತ್ತೆ. ಇಟ್ ಈಸ್ ಎ ಫೈನಲ್ ಆನ್ಸರ್ ಇದೆ. ಓಕೆ, ಸೊ ಈ ಥರ ಇದನ್ನು ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕು. ಸೊ ಈ ಒಂದು ಕ್ಲಾಸ್ ಆ್ಯಕ್ಚುಲಿ ಭಾಳ ಒಂದು ಸ್ವಲ್ಪ ಡ್ಯೂರೇಷನ್ ಟೈಮ್ ಜಾಸ್ತಿ ಆಯ್ತು ಇದನ್ನ ಸಾಲ್ವ್ ಮಾಡಬೇಕಾದ್ರೆ. ಬಟ್ ನೀವು ನೀಟಾಗಿ ಇನ್ನೊಮ್ಮೆ ಏನು ಮಾಡಿರಿ ಪ್ರಾಕ್ಟೀಸ್ ಮಾಡಿರಿ. ಈ ಒಂದು ಕ್ಲಾಸ ನೀಟಾಗಿ ನೋಡಿರಿ. ನೆಕ್ಸ್ಟ್ ಕ್ಲಾಸ್ ನೋಡ್ತಾ ಏನು ಮಾಡ್ಬೇಕು ನೀವು ನೋಟ್ ಮಾಡ್ಕೋತ ಹೋಗ್ರಿ ನಿಮ್ಮ ನೋಟ್ಬುಕ್ದಲ್ಲಿ. ಸೊ ನಂತರ ನೋಡಿಲ್ದೇ ನೀವು ಸಾಲ್ವ್ ಮಾಡಬೇಕು. ಈಗ ಕ್ವಶನ್ ಅಷ್ಟೇ ಇಟ್ಕೊರಿ, ನಂತರ ನೋಡಿಲ್ದೇ ನೀವು ಈಸಿಲಿ ಆನ್ಸರನ್ನು ಸಾಲ್ವ್ ಮಾಡಬೇಕು. ಓಕೆ, ಈ ಥರ ಇದೊಂದು ಕ್ವಶನ್ ಇದೆ. ನೆಕ್ಸ್ಟ್ ಇನ್ನು 2024 ಇಯರ್ದಲ್ಲಿ ಕೇಳಿರುವಂಥ ಕ್ವಶನನ್ನು ಕೂಡ ಸಾಲ್ವ್ ಮಾಡೋಣ. ಓಕೆ, ಸೊ ಇದು ಇಂಟ್ರೆಸ್ಟಿಂಗ್ ಯೂನಿಟ್ ರೀ. ಸಿಂಗಲ್ ಎಂಟ್ರಿ ಸಿಸ್ಟಮ್ ಇಂಟು ಡಬಲ್ ಎಂಟ್ರಿ ಸಿಸ್ಟಮ ಈಸಿ ಯೂನಿಟ, ಫೋಕಸ್ ಮಾಡ್ರಿ ಇದ್ರ ಮೇಲೆ. ಓಕೆ, ಒನ್ಸ್ ಅಗೇನ್ ಎಲ್ಲರಿಗೂ ಥ್ಯಾಂಕ್ ಯು ಆಲ್.